ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ಟಡಿ ಡೇಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರನ್ನ ಇವತ್ತಿನ ವಿಡಿಯೋದಲ್ಲಿ ಡಿಸೆಂಬರ್ 23, 24 ಮತ್ತು 25ರ ಒಂದು ಕರೆಂಟ್ ಅಫೇರ್ಸ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚಿತವಾಗಿ ಯಾರಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಬಿಕಾಸ್ ನಾನು ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ಬೇಗನೆ ನೋಟಿಫಿಕೇಶನ್ ಬರುತ್ತೆ. ನೋಡಿ, ಎಲ್ಲರಿಗೂ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚಿತವಾಗಿ ಸುಮಾರು ಜನ ಏನು ಮಾಡಿದ್ರು ಅಂದರೆ ವಾಟ್ಸಪ್ ಮುಖಾಂತರ, ಟೆಲಿಗ್ರಾಮ್ ಮುಖಾಂತರ ಹೊಸ ವರ್ಷದ ಶುಭಾಶಯಗಳನ್ನು ತಿಳಿಸಿದರು. ಸೊ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಯಾರು ಟೆಕ್ಸ್ಟ್ ಮಾಡಿದ್ರಿ, ಯಾರು ಟೆಲಿಗ್ರಾಮ್ ಮುಖಾಂತರ, ವಾಟ್ಸಪ್ ಮುಖಾಂತರ ಯಾರು ಮಾಡಿದ್ರಿ ಅವರಿಗೂ, ಹಾಗೂ ಮಾಡದೇ ಇರುವ ನಮ್ಮ ಎಲ್ಲ ಒಂದು ವಿದ್ಯಾರ್ಥಿ ಮಿತ್ರರಿಗೆ ಸ್ಟಡಿ ಡೇಸ್ ಕನ್ನಡ ಯೂಟ್ಯೂಬ್ ಚಾನಲಿಂದ ತಮ್ಮೆಲ್ಲರಿಗೂ ಹಾರ್ದಿಕ ಶುಭಾಶಯಗಳು. ನಿಮ್ಮ ಹಾಕಿಕೊಂಡಿರ್ತಕ್ಕಂಥ ಗುರಿಗಳು 2025ನೇ ಸಾಲಿನಲ್ಲಿ ನನಸಾಗಲಿ. 2025ನೇ ಸಾಲಿನ ವರ್ಷ ನಿಮ್ಮ ಒಂದು ಜೀವನದಲ್ಲಿ ಹರ್ಷವನ್ನು ತರಲಿ ಅನ್ನತಕ್ಕಂಥ ಬಯಸುತ್ತಾ ಇವತ್ತಿನ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ. ನೋಡಿ, ಮೊದಲೇ ಪ್ರಶ್ನೆ ಅಂತ ಕೇಳಿದ್ರೆ, ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರಾಗಿ ನೇಮಕ ಮಾಡಲಾಗಿದೆ ಅಂತ ಪ್ರಶ್ನೆಯನ್ನು ಕೇಳಲಾಗಿದೆ. ಆಯ್ತಾ? ಸೊ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಂದ್ರೆ ದಟ್ ಇಸ್ ವಿ ರಾಮಸುಬ್ರಹ್ಮಣ್ಯನ್. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ. ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರಾಗಿ ಇತ್ತೀಚೆಗೆ ಯಾರಿಗಂದ್ರೆ ವಿ ರಾಮಸುಬ್ರಹ್ಮಣ್ಯನ್ ಅಂತಕ್ಕಂಥವರಿಗೆ ಆಯ್ಕೆಯನ್ನ ಮಾಡಲಾಗಿದೆ. ನೋಡ್ರಿ, ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಅರ್ಥ ಆಯ್ತಾ? ಇದು ನಿಮ್ಮ ಮುಂದೆ ಬರ್ತಕ್ಕಂಥ ಎಕ್ಸಾಮ್ ಅಲ್ಲಿ ಇದ್ರ ಮೇಲೆ ಪ್ರಶ್ನೆಯನ್ನ ಕೇಳಬಹುದು. ನೋಡಿ, ಒಂದು ಗಮನಿಸಬೇಕಾಗಿರ್ತಕ್ಕಂಥ ವಿಷಯ ಏನಂದ್ರೆ, ನಿಮಗೆ ಡೆಡಿಕೇಟೆಡ್ ಆಗಿ ನಾವು ಕಳೆದ 2 ವರ್ಷಗಳಿಂದ ಕ್ಲಾಸ್ಗಳನ್ನು ಮಾಡ್ತಾ ಇದ್ದೀವಿ. ನಿಮ್ಗೆ ನಾವು ಪ್ರತಿ ಎಕ್ಸಾಮ್ ಅಲ್ಲಿ ಯಾವ್ಯಾವ ತರ ಪ್ರಶ್ನೆಗಳು ಬಂದಿದ್ದು, ಎಷ್ಟು ಹೆಲ್ಪ್ ಆಗಿದ್ದು ಅಂತಕ್ಕಂಥದ್ದು ಕೂಡ ನಾವು ತೋರಿಸ್ತಾ ಹೋಗಿದ್ದೀವಿ. ಸೊ ಕಳೆದ ನಿಮ್ಮ KS ಎಕ್ಸಾಮಿನೇಷನ್, ಅರ್ಥ ಆಯ್ತಾ, ಪ್ರಿಲಿಮ್ಸ್ ಎಕ್ಸಾಮಿನೇಷನ್ ಅಲ್ಲಿ ಅರ್ಥ ಆಯ್ತಾ, ನಾವು ಮಾಡಿರ್ತಕ್ಕಂಥ ಕರೆಂಟ್ ಅಫೇರ್ಸ್ ನೀವು ಏನಾದರೂ 2023ರಿಂದ ಅಪ್ ಟು 2024ರವರೆಗೆ ನೀವೇನಾದರೂ ನೀಟಾಗಿ ಓದ್ಕೊಂಡಿದ್ರೆ, ಅರ್ಥ ಆಯ್ತಾ, 70% ಆಫ್ ದಿ ಕರೆಂಟ್ ಅಫೇರ್ಸ್ ಆರಾಮಾಗಿ ನೀವು ಅಟೆಂಡ್ ಮಾಡ್ಬೋದಾಗಿತ್ತು. ಅರ್ಥ ಆಯ್ತಾ? ಅದರ ಅರ್ಥ ಏನಂದರೆ, ನಿಮಗೆ ಯಾವುದೇ ಎಕ್ಸಾಮಿನೇಷನ್ ಇರಲಿ, ಗ್ರೂಪ್ ಬಿ ಇರಲಿ, ಗ್ರೂಪ್ ಸಿ ಇರಲಿ, ಎಲ್ಲ ಎಕ್ಸಾಮಿನೇಷನ್ಗೆ ನಾವು ಮಾಡ್ತಕ್ಕಂಥ ಕರೆಂಟ್ ಅಫೇರ್ಸ್ ಹೆಲ್ಪ್ ಆಗುತ್ತೆ. ಅರ್ಥ ಆಯ್ತಾ? 100% ನಮ್ಮದೇ ನಿಮಗೆ ಗ್ರೂಪ್ ಎ, ಗ್ರೂಪ್ ಬಿಗೆ ಹೆಲ್ಪ್ ಆಗಿದೆ ಅಂತ ಹೇಳೋಕ್ಕಾಗಲ್ಲ. ಅರ್ಥ ಆಯ್ತಾ? 70% ಆದರೂ ಹೆಲ್ಪ್ ಆಗಿದೆ. ಇನ್ನು ಗ್ರೂಪ್ ಸಿಗಿ ಮತ್ತು PC, PSI, SD, FD ನೀವು ಬೇರೆ ಯಾವುದು ಓದೋಕ್ಕೆ ಹೋಗಬೇಡಿ. ನಾವು ಮಾಡೋದನ್ನು ಕರೆಕ್ಟಾಗಿ ಪದೇ ಅದನ್ನೇ ಏನು ಮಾಡಬೇಕಂದ್ರೆ ರಿವಿಷನ್ ಮಾಡಬೇಕು. ನಿಮ್ಮ ಕಳೆದ 402 ಒಂದು PSI ಎಕ್ಸಾಮ್ ಆಯಿತು. ಅದರ ರಿಸಲ್ಟು ಕೂಡ ಇತ್ತೀಚೆಗೆ ಏನಾಗಿದೆ ಅಂದರೆ ಡಿಕ್ಲೇರ್ ಮಾಡಿದ್ದಾರೆ. ಸೊ ಇಲ್ಲಿ ರಿಸಲ್ಟ್ ಡಿಕ್ಲೇರ್ ಮಾಡಿದಾಗ ಸುಮಾರು 4ರಿಂದ 5 ಅಭ್ಯರ್ಥಿಗಳು ಯಾರು ಸೆಲೆಕ್ಟ್ ಆಗಿದ್ರೆ ಅವರು ಕರೆ ಮಾಡಿಬಿಟ್ಟು, ಸರ್ ನಿಮ್ಮ ಚಾನಲನ್ನು ನೋಡಿಬಿಟ್ಟು ನಾ ಕಂಟಿನ್ಯೂಸ್ ಯಾವುದೇ ಪೇಪರ್ ಓದಿಲ್ಲ, ಯಾವುದೇ ಮ್ಯಾಗ್ಝಿನ್ ಓದಿಲ್ಲ, ನೀವು ಮಾಡ್ತಕ್ಕಂಥ ಕ್ಲಾಸು ಮತ್ತು ನೀವು ಕೊಟ್ಟಿರ್ತಕ್ಕಂಥ ನೋಟ್ಸನ್ನು ಅದನ್ನೇ ಪದೇ ರಿವಿಷನ್ ಮಾಡಿ ನಾನು ಪಾಸ್ ಆಗಿದ್ದೀನಿ ಅಂತ ಒಂದು 3 ಜನ ಹುಡುಗರು ಹೇಳಿದ್ರೆ, ಒಬ್ಬರು ಏನಂದರೆ ಇನ್ ಸರ್ವಿಸ್ ಹುಡುಗಿ ಹೇಳಿದ್ದಾರೆ. ಅವ್ರು ಆಲ್ರೆಡಿ PC ಆಗಿಬಿಟ್ಟು PS ಆಗಿದ್ದಾರೆ. ಸರ್ ಧನ್ಯವಾದಗಳು ಸರ್, ನೀವು ಮಾಡ್ತಕ್ಕಂಥ ಕರೆಂಟ್ ಅಫೇರ್ಸಿಂದ ನಮಗೆ ಹೆಲ್ಪ್ ಆಗಿದೆ ಮತ್ತು ನಾವು ಫೈನಲಿ ಒಂದು 402 ಅಲ್ಲಿ ಸೆಲೆಕ್ಷನ್ ಆಗಿದೆ ಅಂತ ಕರೆ ಮಾಡಿ ತಿಳಿಸಿದ್ದಾರೆ. ಸೊ ಅರ್ಥ ಆಯ್ತಾ? ಅಂದರೆ ನಮಗೆ ಈ ಥರ ಹೇಳೋದ್ರಿಂದ ಏನಾಗುತ್ತೆ ಅಂದರೆ ಖುಷಿ ಆಗುತ್ತೆ ನಿಮಗೆ. ಯಾಕಂದರೆ ನಮ್ಮದು ಅಲ್ಟಿಮೇಟ್ ಇಂಟೆನ್ಷನ್ ಏನು, ಎಕ್ಸಾಮ್ಗೆ ನಿಮಗೂ ಹೆಲ್ಪ್ ಆಗಬೇಕು, ಎಕ್ಸಾಮಲ್ಲಿ ನಾವು ಮಾಡಿರ್ತಕ್ಕಂಥದ್ದು ಬಂದಿರಬೇಕು ಅಂತಕ್ಕಂಥದ್ದು ನಮ್ಮ ಅಲ್ಟಿಮೇಟ್ ಉದ್ದೇಶ. ಆ ಉದ್ದೇಶವನ್ನು ನೀವು ನಮಗೆ ಈ ಥರ ಕರೆ ಮಾಡಿ, ಟೆಕ್ಸ್ಟ್ ಮಾಡಿ, ಟೆಲಿಗ್ರಾಮ್ ಮುಖಾಂತರ ಹೇಳಿದ್ರೆ ನಮಗಿನ್ನೂ ಖುಷಿ ಆಗುತ್ತೆ. ಥ್ಯಾಂಕ್ ಯು ಎಲ್ಲರೂ. ನೀವು ಎಲ್ಲರೂ ಹೇಳಿದಿರ ಕರೆ ಮಾಡಿ ಮತ್ತು ಯಾರು ಶುಭಾಶಯಗಳು ಹೇಳಿದಿರ ಅವರಿಗೂ ಕೂಡ ಒನ್ಸ್ ಅಗೇನು ಹೊಸ ವರ್ಷದ ಶುಭಾಶಯಗಳು. ನೋಡಿರಿ, ಈಗ ಸ್ಟಾರ್ಟ್ ಮಾಡೋಣ. ನೋಡಿ, ಇದ್ರ ಮೇಲೆ ಪ್ರಶ್ನೆ ಯಾಕೆ ಕೇಳಲಾಗಿದೆ ಅಂದರೆ, ರಾಮಸುಬ್ರಹ್ಮಣ್ಯನ್ NHRC ಅಧ್ಯಕ್ಷ ಅಂತ ನ್ಯೂಸ್ ಪೇಪರಲ್ಲಿ ಆರ್ಟಿಕಲ್ ಕಾಣಿಸ್ಕೊಂಡಾಗ ಇದ್ರ ಮೇಲೆ ಪ್ರಶ್ನೆಯನ್ನು ಕೇಳಲಾಗಿದೆ. ಹಾಗಾದರೆ ಇಲ್ಲಿ NHRC ಅಂದರೆ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಅಂತ ಹೇಳ್ತೀವಿ. ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ನ ಒಂದು ಅಧ್ಯಕ್ಷರಾಗಿ ವಿ ರಾಮಸುಬ್ರಹ್ಮಣ್ಯನ್ ಅವರನ್ನ ನೇಮಕ ಮಾಡಲಾಗಿರ್ತಕ್ಕಂಥದ್ದು. ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿ ತಮಿಳುನಾಡಿನ ವಿ ರಾಮಸುಬ್ರಹ್ಮಣ್ಯನ್ ಅವರು ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ, ದಟ್ ಇಸ್ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ನ ಅಧ್ಯಕ್ಷರಾಗಿ ನೇಮಕಗೊಂಡಿದ್ದಾರೆ. ದಿಸ್ ಇಸ್ ನ್ಯೂಸ್ ಇನ್ ಕಾಂಟೆಕ್ಸ್ಟ್. ನ್ಯೂಸ್ ಇನ್ ಕಾಂಟೆಕ್ಸ್ಟ್ ಇಟ್ ಸೆಲ್ಫ್ ಇಸ್ ಇಂಪಾರ್ಟೆಂಟ್ ಫಾರ್ ಎಕ್ಸಾಮಿನೇಷನ್. ಅರ್ಥ ಆಯ್ತಾ? ಇನ್ನು ಈ ಮೊದಲು ಈ ಒಂದು ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಒಂದು ಅಧ್ಯಕ್ಷರಾಗಿರ್ತಕ್ಕಂಥ ನ್ಯಾಯಮೂರ್ತಿ ಅರುಣ್ ಕುಮಾರ್ ಮಿಶ್ರಾ ಅವರ ಅಧಿಕಾರಾವಧಿ ಮೇ 31ರಂದು ಕೊನೆಗೊಂಡಿತ್ತು. ಆಯೋಗದ ಸದಸ್ಯ ವಿಜಯ್ ಭಾರತಿ ಸಯಾನಿ ಅವರ ಹಂಗಾಮಿ ಅಧ್ಯಕ್ಷರಾಗಿ ಮುಂದುವರಿಸ್ತಾ ಇದ್ರು. ಅರ್ಥ ಆಯ್ತಾ? ಅಂದರೆ ಅರುಣ್ ಮಿಶ್ರಾ ಅವರ ಅವಧಿ ಮೇ 2024ಕ್ಕೆ ಮುಗಿದೋಗಿತ್ತು.
ಅದಾದಮೇಲೆ ಆಗದೇ ಇರ್ತಕ್ಕಂಥ ಆಯೋಗದ ಸದಸ್ಯ ಆಗಿರ್ತಕ್ಕಂಥ ವಿಜಯ್ ಭಾರತಿ ಅವರನ್ನ ಹಂಗಾಮಿ ಒಂದು ಅಧ್ಯಕ್ಷರಾಗಿ ಅವರೇ ಈ ಒಂದು NHRCಯ ಕಾರ್ಯಗಳನ್ನು ನೋಡ್ಕೊಳ್ತಾ ಇದ್ರು, ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್. ಸೊ ಈಗ ಏನಾಗಿದೆ ಅಂದರೆ ಒಂದು ಇಂಡಿಪೆಂಡೆಂಟ್ ಅಧ್ಯಕ್ಷರನ್ನ ನೇಮಕ ಮಾಡಲಾಗಿದೆ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ಗೆ. ಯಾರಾದರೆ ವಿ ರಾಮಸುಬ್ರಹ್ಮಣ್ಯನ್ ಅವರು ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿಯಾಗಿದ್ದರು. ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಬಗ್ಗೆ ಮಾತಾಡ್ತಾ ಬಂದಾಗ, ಮಾನವ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ 1993ರ ಅಡಿಯಲ್ಲಿ ಅಕ್ಟೋಬರ್ 12, 1993ರಂದು ಸ್ಥಾಪಿಸಲಾದ ಸ್ವತಂತ್ರ ಶಾಸನಬದ್ಧ ಸಂಸ್ಥೆಯಾಗಿದೆ. ಇಂಡಿಪೆಂಡೆಂಟ್ ಸ್ಟ್ಯಾಟ್ಯುಟರಿ ಬಾಡಿ. ಇಟ್ ಈಸ್ ನಾಟ್ ಎ ಕಾನ್ಸ್ಟಿಟ್ಯೂಷನಲ್ ಬಾಡಿ ಅಂತ ಅರ್ಥ. ಇದು ಒಂದು ಸಂವಿಧಾನಾತ್ಮಕ ಸಂಸ್ಥೆ ಅಲ್ಲ, ಇದು ಒಂದು ಶಾಸನಬದ್ಧ ಸಂಸ್ಥೆಯಾಗಿದೆ. ಏಕೆಂದರೆ ಇದೊಂದು ಕಾಯ್ದೆ ಮುಖಾಂತರ ಸ್ಥಾಪನೆ ಮಾಡಲಾಗಿದೆ. ಅರ್ಥ ಆಯ್ತಾ? ಯಾವ ಕಾಯ್ದೆ? ಮಾನವ ಹಕ್ಕುಗಳ ಕಾಯ್ದೆ, ಸಂರಕ್ಷಣಾ ಕಾಯ್ದೆ 1993 ಅಡಿಯಲ್ಲಿ ಸ್ಥಾಪನೆ ಮಾಡಲಾಗಿರ್ತಕ್ಕಂಥದ್ದು. ಆಯೋಗವು ಭಾರತದಲ್ಲಿ ಮಾನವ ಹಕ್ಕುಗಳ ರಕ್ಷಕನಾಗಿ ಕಾರ್ಯನಿರ್ವಹಿಸುತ್ತದೆ. ಜೀವನ, ಸ್ವತಂತ್ರ, ಸಮಾನತೆ, ವ್ಯಕ್ತಿತ್ವ, ಘನತೆಗೆ ಸಂಬಂಧಪಟ್ಟಿರ್ತಕ್ಕಂಥ ಹಕ್ಕುಗಳನ್ನು ಮೇಲ್ವಿಚಾರಣೆ ಮಾಡುವ ಒಂದು ಭಾರತದಲ್ಲಿ ಮಾನವ ಹಕ್ಕುಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಅಪೆಕ್ಸ್ ಬಾಡಿ, ದಟ್ ಈಸ್ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ. ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಇತ್ತೀಚೆಗೆ ಇದರ ಒಂದು ಅಧ್ಯಕ್ಷರಾಗಿ ವಿ ರಾಮಸುಬ್ರಹ್ಮಣ್ಯನ್ ಅವರನ್ನ ಆಯ್ಕೆ ಮಾಡಲಾಗಿರ್ತಕ್ಕಂಥದ್ದು, ನೇಮಕ ಮಾಡಲಾಗಿರ್ತಕ್ಕಂಥದ್ದು. ಇನ್ನು ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ಸಂಯೋಜನೆ ಬಗ್ಗೆ ಮಾತಾಡ್ತಾ ಬಂದಾಗ, ಇದು ಒಬ್ಬ ಅಧ್ಯಕ್ಷರು ಮತ್ತು ಇತರ 5 ಸದಸ್ಯರನ್ನು ಒಳಗೊಂಡಿರುತ್ತೆ. ಆಯ್ತಾ? ಟೋಟಲ್ ಎಷ್ಟು ಜನ ಅಂದರೆ 5 ಜನರನ್ನು ಒಳಗೊಂಡಿರುತ್ತೆ. 5 ಜನರಲ್ಲಿ ಒಬ್ಬರು ಇರೋದ್ರ ಅಧ್ಯಕ್ಷರಿರ್ತಾರೆ, ಇತರ 4 ಜನ ಏನಾಗಿರ್ತಾರ ಸದಸ್ಯರಾಗಿರ್ತಾರ. ಅಧ್ಯಕ್ಷರು ಭಾರತ ನಿವೃತ್ತ ಮುಖ್ಯ ನ್ಯಾಯಮೂರ್ತಿ ಅಥವಾ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರಾಗಿರ್ಬೇಕು. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ದಿಸ್ ಈಸ್ ಕ್ರೈಟೇರಿಯಾ ಅಂತ ಹೇಳ್ಬೋದು. ಅರ್ಥ ಆಯ್ತಾ? ಅರ್ಹತೆ. ಸುಪ್ರೀಂ ಕೋರ್ಟ್ನ ಒಂದು ನಿವೃತ್ತ ನ್ಯಾಯಮೂರ್ತಿ ಆದರೂ ಆಗಿರ್ಬೋದು ಅಥವಾ ನಿವೃತ್ತ ಮುಖ್ಯ ನ್ಯಾಯಮೂರ್ತಿ ಆದರೂ ಆಗಿರ್ಬೋದು. ಅವರನ್ನ ಈ ಒಂದು ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ನ ಅಧ್ಯಕ್ಷರಾಗಿ ನೇಮಕ ಮಾಡಲಾಗುತ್ತೆ. ಇಲ್ಲಿ ಆಯ್ಕೆ ಹೇಗೆಂದ್ರೆ 6 ಸದಸ್ಯರ ಸಮಿತಿಯ ಶಿಫಾರಸುಗಳ ಮೇಲೆ ಅಧ್ಯಕ್ಷರು ಮತ್ತು ಸದಸ್ಯರನ್ನ ರಾಷ್ಟ್ರಪತಿಯವರು ಆಯ್ಕೆ ಮಾಡ್ತಾರ. ಒಂದು ಸೆಲೆಕ್ಷನ್ ಕಮಿಟಿ ಇರುತ್ತೆ. ಸೆಲೆಕ್ಷನ್ ಕಮಿಟಿಯಲ್ಲಿ ಎಷ್ಟು ಜನ ಇರ್ತಾರ? 6 ಜನ ಇರ್ತಾರ. ಈ ಸೆಲೆಕ್ಷನ್ ಕಮಿಟಿ ಒಂದು ರೆಕಮೆಂಡೇಶನ್ ಆಧಾರದ ಮೇಲೆ ರಾಷ್ಟ್ರಪತಿಯವರು ಅಧ್ಯಕ್ಷರು ಮತ್ತು ಇತರ ಸದಸ್ಯರನ್ನ ನೇಮಕ ಮಾಡಲಾಗುತ್ತೆ. ಟೋಟಲ್ಲು 5 ಜನ ಸದಸ್ಯರನ್ನು ಒಳಗೊಂಡಿರುತ್ತೆ, ಇನ್ಕ್ಲೂಡಿಂಗ್ ಚೇರ್ಪರ್ಸನ್. ಇನ್ನು ಈ ಸಮಿತಿ ಪ್ರಧಾನಮಂತ್ರಿಯವರ ನೇತೃತ್ವದಲ್ಲಿರುವ ಮತ್ತು ಕೆಳಗಿನ ಸದಸ್ಯರನ್ನ ಒಳಗೊಂಡಿರುತ್ತೆ. ಒಂದು ಸೆಲೆಕ್ಷನ್ ಕಮಿಟಿ ಇರುತ್ತೆ ಅಂತ ನಾನು ಹೇಳಿದೆ. ಅರ್ಥ ಆಯ್ತಾ? ಸೆಲೆಕ್ಷನ್ ಕಮಿಟಿ. ಸೊ ಸೆಲೆಕ್ಷನ್ ಕಮಿಟಿ ಈಸ್ ಹೆಡೆಡ್ ಬೈ ಪ್ರೈಮ್ ಮಿನಿಸ್ಟರ್. PM ಏನು ಮಾಡ್ತಿರ್ತಾರ? ಹೆಡ್ ಮಾಡ್ತಿರ್ತಾರ. ಸೊ ಇದರಲ್ಲಿ ಯಾರ್ಯಾರು ಇನ್ಕ್ಲೂಡಿಂಗ್ ಇರುತ್ತೆ ಅಂದರೆ ಯಾರ್ಯಾರು ಒಂದು ಒಳಗೊಂಡಿರುತ್ತೆ ಈ ಸಮಿತಿ ಅಂದರೆ, ಲೋಕಸಭೆಯ ಸ್ಪೀಕರ್ ಇರ್ತಾರ, ರಾಜ್ಯಸಭೆಯ ಉಪಾಧ್ಯಕ್ಷರು ಇರ್ತಾರ, ಸಂಸತ್ತಿನ ಉಭಯ ಸದನಗಳಲ್ಲಿ ವಿರೋಧ ಪಕ್ಷದ ನಾಯಕರಿರ್ತಾರ, ಇನ್ನು ಕೇಂದ್ರ ಗೃಹ ಸಚಿವರು ಇರ್ತಾರ. ಅರ್ಥ ಆಯ್ತಾ? ಮತ್ತು NHRC ಅಧ್ಯಕ್ಷರು ಮತ್ತು ಸದಸ್ಯರು 3 ವರ್ಷಗಳ ಅವಧಿಗೆ ಅಥವಾ 70 ವರ್ಷದ ವಯಸ್ಸಿಗೆ ತಲುಪುವವರೆಗೆ ಸೇವೆಯನ್ನು ಸಲ್ಲಿಸ್ತಾರೆ. ಇದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಸೆಲೆಕ್ಷನ್ ಕಮಿಟಿಯಲ್ಲಿ ಯಾರ್ಯಾರು ಇರ್ತಾರ, ಸೆಲೆಕ್ಷನ್ ಕಮಿಟಿಯನ್ನು ಹೆಡ್ ಯಾರು ಮಾಡ್ತಿರ್ತಾರ, ಯಾರು ಅಧ್ಯಕ್ಷರು ಮತ್ತು ಸದಸ್ಯರನ್ನ ನೇಮಕ ಮಾಡ್ತಾರ, ಅವ್ರದ್ದು ಎಷ್ಟು ವರ್ಷದ ಅವಧಿಯನ್ನು ಹೊಂದಿರ್ತಾರೆ ಅಂತಕ್ಕಂಥದ್ದು ಗೊತ್ತಿರಬೇಕು. ದಟ್ ಈಸ್ 70 ಅವಧಿ 3 ವರ್ಷ ಅಥವಾ 70, 70 or 3 ವಿಚ್ ಎವರ್ ಈಸ್ ಅರ್ಲಿಯರ್ ಅಂತ ನಾವು ಹೇಳ್ತೀವಿ. ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ನೋಡ್ರಿ. ಈ ತರ ನಿಮಗೆ ಕ್ವಾಲಿಟೀಸ್ ಮತ್ತು ಕಂಟೆಂಟ್ ಇರ್ತಕ್ಕಂಥ ನಿಮಗೆ ಮ್ಯಾಗಝಿನ್ಸ್ಗಳನ್ನು ಕೊಡ್ತೀವಿ ನಾವು. ದಟ್ ಈಸ್ ಈ ಮ್ಯಾಗಝೀನು ಆಯ್ತಾ? ಈ ಮ್ಯಾಗಝೀನು ಅಥವಾ ನಿಮಗೆ ಏನಂದ್ರೆ ಸಾಫ್ಟ್ ಕಾಪಿ ಅಥವಾ PDF ಫಾರ್ಮೆಟ್ ಅಲ್ಲಿ ನಾವು ಪ್ರೊವೈಡ್ ಮಾಡ್ತೀವಿ ನಿಮಗೆ. ಒಂದು ಮಂತಿಗೆ ಎಷ್ಟಂದ್ರೆ 40 ರೂಪೀಸ್ ಆಗುತ್ತೆ. 2023 ಜಾನ್ ಟು ನವೆಂಬರ್ 2024 920 ಆಗುತ್ತೆ. 2024 ಜಾನ್ ಟು ನವೆಂಬರ್ 2024 ಬೇಕಂದ್ರೆ ನಿಮಗೆ ಫುಲ್ಲು 440 ಆಗುತ್ತೆ. ಇನ್ನು 2022 ಜಾನ್ ಟು ನವೆಂಬರ್ 2024 1400 ಆಗುತ್ತೆ. ಡಿಸ್ಕೌಂಟ್ ಆಗಿ 1300 ಆಗುತ್ತೆ. ಫೋನ್ಪೇ, ಗೂಗಲ್ ಪೇ, ಪೇಟಿಎಂ, ಬಿಪೇ ಮುಖಾಂತರ ಈ ನಂಬರ್ಗೆ ಪೇ ಮಾಡೋದನ್ನು ವಾಟ್ಸಪ್ಪಲ್ಲಿ ಪೇಮೆಂಟ್ ಮಾಡಿ ಸ್ಕ್ರೀನ್ಶಾಟ್ ಕಳಿಸಿದ್ರೆ ನಮ್ಮ ನೋಟ್ಸ್ಗಳನ್ನು ತಮಗೆ ಸಾಫ್ಟ್ ಫಾರ್ಮ್ಯಾಟಲ್ಲಿ ಕಳಿಸ್ತೀವಿ. ಅರ್ಥ ಆಯ್ತಾ? ನೀವು ಯಾರು ವೇರಿಯಸ್ ಗ್ರೂಪ್ ಬಿ ಪೋಸ್ಟ್ಗಳ ಎಕ್ಸಾಮನ್ನು ಬರಿತಾ ಇದ್ದೀರಿ, ವೇರಿಯಸ್ ಗ್ರೂಪ್ ಬಿ ಎಕ್ಸಾಮ್ಸ್ ಇದಾವೆ. ತದನಂತರದಲ್ಲಿ ಮುಂದೆ ನಿಮಗೆ ಲ್ಯಾಂಡ್ ಸರ್ವೇರ್ ಎಕ್ಸಾಮ್ ಇದೆ. ಅರ್ಥ ಆಯ್ತಾ? ಇನ್ನು ತದನಂತರದಲ್ಲಿ ಇಲ್ಲಿ ಡಿಗ್ರಿ ಲೆವೆಲ್ ಗ್ರೂಪ್ ಸಿ ಮತ್ತು PU ಲೆವೆಲ್ ಗ್ರೂಪ್ ಸಿ, ಆಮೇಲೆ PC, PSI ಮುಂದಿನ ಯಾರು ಓದ್ತಾ ಇದ್ರ ಇವಾಗಿನಿಂದ ಸ್ಟಾರ್ಟ್ ಮಾಡಿ ಹೊಸ ವರ್ಷದಿಂದ
ನೀವು 2024ರಿಂದ ಕಂಟಿನ್ಯೂಸ್ ಆಗಿ KPSC ಯಾರು ಓದ್ತೀರಿ ನೀವು 2024ರಿಂದ ಕಂಟಿನ್ಯೂಸ್ ಆಗಿ 2025 ಕರೆಂಟ್ ಅಫೇರ್ಸ್ ನೀಟಾಗಿ ಓದ್ಕೊಳ್ಳಿ. ಆರಾಮಾಗಿ ಆ ಮುಂದೆ ಬರ್ತಕ್ಕಂಥ ಎಕ್ಸಾಮಲ್ಲಿ 25ರಿಂದ 30 ಕ್ವಶನ್ ನಿಮ್ಮ ಕೈಯಲ್ಲಿರುತ್ತೆ. ಅರ್ಥ ಆಯ್ತಾ? ಎಸ್, ನೆಕ್ಸ್ಟ್ ನೋಡಿ ನೆಕ್ಸ್ಟ್ ಪ್ರಶ್ನೆ ಕೇಳಿದ್ರೆ ಅಂದ್ರೆ, ಇತ್ತೀಚೆಗೆ ನರೇಂದ್ರ ಮೋದಿ ಅವರಿಗೆ ಪ್ರದಾನ ಮಾಡಲಾದ ದಿ ಆರ್ಡರ್ ಆಫ್ ದಿ ಮುಬಾರಕ್ ಅಲ್ ಕಬೀರ್ ಪ್ರಶಸ್ತಿ ಯಾವ ದೇಶದಾಗಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಅಂದರೆ ದಟ್ ಇಸ್ ಮೊದಲನೇ ಆಪ್ಷನ್ ಕುವೈತ್ ಈಸ್ ದ ರೈಟ್ ಆನ್ಸರ್. ಇದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ನಿಮಗೆ ಅವಾಗ ನಾನು ನಿಮಗೆ ಯಾವಾಗಲೂ ಏನು ಎಕ್ಸ್ಪ್ಲೈನ್ ಮಾಡ್ತಿರ್ತೀನಿ ನೋಡಿ, ಇಂಥ ನ್ಯೂಸ್ ಬಂದರೆ ಇದು ಇಂಪಾರ್ಟೆಂಟ್ ಅಂತ ನಿಮಗೆ ಯಾಕೆ ಹೇಳ್ತೀನಿ ಅಂದರೆ, ಒಂದು ನಿದರ್ಶನ KS ಎಕ್ಸಾಮಿನೇಷನ್ ಒಂದು ಬಾರಿ ಫಸ್ಟ್ ನಡೆಸಿದ್ರಲ್ಲ, ಆ ಎಕ್ಸಾಮಿನೇಷನಲ್ಲಿಯೂ ಕೂಡ ಇದ್ರ ಮೇಲೆ ಒಂದು ಪ್ರಶ್ನೆ ಇತ್ತು. ವಿವಿಧ ದೇಶಗಳು ನೀಡಿರ್ತಕ್ಕಂಥ ಪ್ರಶಸ್ತಿ ಮತ್ತು ಒಂದು ಕಡೆ ದೇಶಗಳು ಕೊಟ್ಟರು, ಯಾವುದು ಸರಿಯಾಗಿದೆ ತಪ್ಪಾಗಿದೆ ಅಂತ ಒಂದು ಇದು ನಡೆಸಿದ್ರು. ಅದು ಕ್ಯಾನ್ಸಲ್ ಆಗಿ ಎಕ್ಸಾಮ್ ಏನು ನಡೆದಿತ್ತು KS ಪ್ರಿಲಿಮ್ಸ್ದು, ಸೊ ಅದರಲ್ಲೂ ಕೂಡ ಅದ್ರ ಮೇಲೆ ಒಂದು ಪ್ರಶ್ನೆ ಕೇಳಿದ್ದಾರೆ, ಸುರಿನಾಮದ ಕೇಳಿದ್ದಾರೆ. ಅದು ದ್ರೌಪದಿ ಮುರ್ಮುಗೆ ಏನು ನೀಡಿದ್ರು ನೋಡ್ರಿ, ಅದು ಪ್ರಶಸ್ತಿ ಹೆಸರಿದೆ. ಸೊ ಅದೇ ತರನಾಗಿ ಮುಂದೆ ಬರ್ತಕ್ಕಂಥ ಎಕ್ಸಾಮಲ್ಲಿ ನಿಮಗೆ ಕೇಳ್ಬೋದು, ಆರ್ಡರ್ ಆಫ್ ದಿ ಮುಬಾರಕ್ ಅಲ್ ಕಬೀರ್ ಪ್ರಶಸ್ತಿ ಯಾವ ದೇಶದಾಗಿದೆ, ಯಾರಿಗೆ ನೀಡಲಾಗಿದೆ ಅಂತಕ್ಕಂಥದ್ದು. ದ್ಯಾಟ್ ಈಸ್ ಇದು ಕುವೈತ್ದು. ಅರ್ಥಾಯ್ತಾ? ನರೇಂದ್ರ ಮೋದಿ ಅವರಿಗೆ ನೀಡಲಾಗಿದೆ. ಮೋದಿಗೆ ಕುವೈತ್ ಉನ್ನತ ಗೌರವ ಅಂತ ನ್ಯೂಸ್ ಪೇಪರ್ಲಿ ಆರ್ಟಿಕಲ್ ಕಾಣಿಸ್ಕೊಂಡಾಗ ಸೊ ಅದ್ರ ಮೇಲೆ ಪ್ರಶ್ನೆಯನ್ನ ಕೇಳಲಾಗಿದೆ. ನೋಡಿ, ಇದು ಕುವೈತದಲ್ಲಿ 1974ರಲ್ಲಿ ಸ್ಥಾಪನೆ ಮಾಡಿರ್ತಕ್ಕಂಥ ಪ್ರಶಸ್ತಿ ಇದು. ಅರ್ಥ ಆಯ್ತಾ? ಇದು ಒಂದು ಜಾಗತಿಕ ನಾಯಕರ ಒಂದು ಜಾಗತಿಕ ನಾಯಕರಿಗೆ ಕೂಡ ಇದರಲ್ಲಿ ಏನು ಮಾಡಲಾಗುತ್ತೆ ಅಂದರೆ ಆಯ್ಕೆ ಮಾಡಲಾಗುತ್ತೆ. 2024ನೇ ಸಾಲಿನಲ್ಲಿ ನರೇಂದ್ರ ಮೋದಿ ಅವರು ಏನಾಗಿದ್ರೆ ಆಯ್ಕೆ ಆಗಿದ್ರೆ, ದ್ಯಾಟ್ ಈಸ್ ದಿ ಆರ್ಡರ್ ಆಫ್ ದಿ ಮುಬಾರಕ್ ಅಲ್ ಕಬೀರ್ ಪ್ರಶಸ್ತಿ, ದ್ಯಾಟ್ ಇಸ್ ಗಿವನ್ ಬೈ ದಿ ಕುವೈತ ಅಂತಕ್ಕಂಥದ್ದು ಗೊತ್ತಿರಬೇಕು. ಕುವೈತಕ್ಕೆ ಪ್ರವಾಸ ಕೈಗೊಂಡರ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಅಲ್ಲಿನ ಒಂದು ಅತ್ಯುನ್ನತ ಗೌರವವಾಗಿರ್ತಕ್ಕಂಥ ದಿ ಆರ್ಡರ್ ಆಫ್ ದಿ ಮುಬಾರಕ್ ಅಲ್ ಕಬೀರ್ ಅನ್ನ ಪ್ರದಾನ ಮಾಡಲಾಯಿತು. ಆಯ್ತಾ? ಇದು ಯಾರದಂದ್ರೆ ಯಾವ ದೇಶದು? ಕುವೈತ್. ಇದು ಉಭಯ ದೇಶಗಳ ನಡುವಿನ ಸಂಬಂಧವನ್ನ ಬಲಗೊಳಿಸಲು ಕಾರಣಕ್ಕೆ ಮೋದಿ ಅವರಿಗೆ ಕುವೈತ್ ದೊರೆ ಶೇಖ್ ಮಿಶಲ್ ಅಲ್ ಅಹಮದ್ ಅಲ್ ಜಬೇರ್ ಅಲ್ ಸಬಾ ಅಂತಕ್ಕಂಥವ್ರು ಈ ಗೌರವವನ್ನು ನೀಡಿದ್ದಾರೆ. ಅರ್ಥ ಆಯ್ತಾ? ಸ್ವಲ್ಪ ನಾವು ಮಿಡಲ್ ಈಸ್ಟ್ ನೇಷನ್ಸ್ಗಳದು, ಅರ್ಥ ಆಯ್ತಾ? ಇರಾನ್ ಆಗಿರ್ಬೋದು, ಇರಾಕ್ ಆಗಿರ್ಬೋದು, ಕುವೈತ್ ಆಗಿರ್ಬೋದು, ಈ ಒಂದು ಇಸ್ಲಾಂ ನೇಷನ್ಸ್ಗಳು ಏನಿದಾವೆ ಈ ಹೆಸರುಗಳು ಸ್ವಲ್ಪ ದೊಡ್ಡವಾಗಿರ್ತಾವ. ಅರ್ಥ ಆಯ್ತಾ? ಈ ಹೆಸರೇ ನಿಮಗೆ ನೆನಪಿಡೋ ಅವಶ್ಯಕತೆ ಇಲ್ಲ, ಲಾಸ್ಟಿಗೆ ಇದು ಒಂದೇ ನೆನಪಿರಲಿ. ಜಬೇರ್ ಅಲ್ ಸಬಾ ಅಂತಕ್ಕಂಥವ್ರು ಕುವೈತ್ನ ಅಲ್ಲಿ ಒಂದು ದೊರೆಯಾಗಿದ್ದಾರೆ. ಅವರು ಈ ಪ್ರಶಸ್ತಿಯನ್ನ ನರೇಂದ್ರ ಮೋದಿ ಅವರಿಗೆ ಪ್ರದಾನ ಮಾಡಿದರೆ. ದಟ್ ಈಸ್ ಆರ್ಡರ್ ಆಫ್ ದಿ ಮುಬಾರಕ್ ಅಲ್ ಕಬೀರ್ ಅಂತಕ್ಕಂಥದ್ದು. ಇದು ಪ್ರಧಾನಿ ಮೋದಿಗೆ ದೊರೆತಿರುವ 20ನೇ ಅಂತಾರಾಷ್ಟ್ರೀಯ ಗೌರವ ಆಗಿದೆ. ಆಯ್ತಾ? ಎಷ್ಟನೇದು? 20ನೇ ಅಂತಾರಾಷ್ಟ್ರೀಯ ಗೌರವ. ಯಾರಿಗೆ? ನರೇಂದ್ರ ಮೋದಿ ಅವರಿಗೆ. ನರೇಂದ್ರ ಮೋದಿ ಅವರಿಗೆ ದೊರೆತಿರ್ತಕ್ಕಂಥ 20 ಅಂತಾರಾಷ್ಟ್ರೀಯ ಪ್ರಶಸ್ತಿಗಳು ಯಾವಿದಾವೆ ಅಂತಕ್ಕಂಥ ಸ್ವಲ್ಪ ನಾವು ನೋಡ್ತಾ ಬಂದಾಗ ಇಂಪಾರ್ಟೆಂಟ್ ಇರೋದು, ಆರ್ಡರ್ ಆಫ್ ಕಿಂಗ್ ಅಬ್ದುಲ್ ಜೀಜ್ ಅಂತಕ್ಕಂಥದ್ದು ಸೌದಿ ಅರೇಬಿಯಾದು, ಆರ್ಡರ್ ಆಫ್ ಅಮಾನುಲ್ಲಾ ಖಾನ್ ಅಂತಕ್ಕಂಥದ್ದು ಅಫ್ಘಾನಿಸ್ತಾನ್ದು, ಆರ್ಡರ್ ಆಫ್ ಸ್ಟೇಟ್ ಪ್ಯಾಲೆಸ್ತೈನ್ ಅಂತಕ್ಕಂಥದ್ದು ಪ್ಯಾಲೆಸ್ತೈನ್ದು, ಆರ್ಡರ್ ಆಫ್ ಇಜುದ್ದೀನ್ ಅಂತಕ್ಕಂಥದ್ದು ಮಾಲ್ಡೀವ್ಸ್ದು, ಆರ್ಡರ್ ಆಫ್ ಜಯದ್ ಅಂತಕ್ಕಂಥದ್ದು ಯುನೈಟೆಡ್ ಅರಬ್ದು, ಆರ್ಡರ್ ಆಫ್ ದಿ ರಿನೈಸಾನ್ಸ್ ಅಂತಕ್ಕಂಥದ್ದು ದಟ್ ಈಸ್ ಯಾವುದಂದ್ರೆ ಒಂದು ಬಹರೇನ್ದು. ಇನ್ನು ಲಿಸನ್ ಆಫ್ ಮೆರಿಟ್ ಅಂತಕ್ಕಂಥದ್ದು ಇಲ್ಲಿ ಕೊಟ್ಟಿದ್ದಾರೆ, ಅಂದರೆ ಆರ್ಡರ್ ಆಫ್ ಪಿಜಿ ದೇಶದ್ದು. ತದನಂತರದಲ್ಲಿ ಆರ್ಡರ್ ಆಫ್ ಲೋಗೋ ಅಂತಕ್ಕಂಥದ್ದು ಪಪುವಾ ನ್ಯೂಗಿನಿದು, ಆರ್ಡರ್ ಆಫ್ ದಿ ನೈಲ್ ಅಂತಕ್ಕಂಥದ್ದು ಈಜಿಪ್ಟ್ದು. ಅರ್ಥ ಆಯ್ತಾ? ಇನ್ನು ಇದೇ ಥರನಾಗಿ ನಿಮಗೆ ಇಷ್ಟು ಪ್ರಶಸ್ತಿಗಳು ಕೊಟ್ಟಿದ್ದಾರೆ. ಅಲ್ಲಿ ಲಾಸ್ಟಿಗೆ ಯಾವುದು ನೋಡಿ, ಆರ್ಡರ್ ಆಫ್ ದಿ ಮುಬಾರಕ್ ಅಲ್ ಕಬೀರ್ ಕುವೈತ್. ಈ ಹಿಂದೆ ಆರ್ಡರ್ ಆಫ್ ಫ್ರೀಡಮ್ ಆಫ್ ಬಾರ್ಬಡೋಸ್ ಅಂತಕ್ಕಂಥ ಬಾರ್ಬಡೋಸ್ ನೀಡಿದರು. ಇನ್ನು ಆರ್ಡರ್ ಆಫ್ ಎಕ್ಸಲೆನ್ಸ್ ಆಫ್ ಗಯಾನ್ ಅಂತಕ್ಕಂಥ ಗಯಾನಾ ದೇಶದು. ಇನ್ನು ಡೊಮಿನಿಕಾ ಅವಾರ್ಡ್ ಆಫ್ ವಾನರ್ ಅಂತಕ್ಕಂಥ ಡೊಮಿನಿಕಾದು. ದಿ ಆರ್ಡರ್ ಆಫ್ ದಿ ನೈಜರ್ ಅಂತಕ್ಕಂಥ ನೈಜೀರಿಯಾ. ಆರ್ಡರ್ ಆಫ್ ದಿ ಸೈಂಟ್ ಆಂಡ್ರೂ ಅಂತಕ್ಕಂಥದ್ದು ರಷ್ಯಾದ, ಇಂಪಾರ್ಟೆಂಟ್ ಇದು. ಇನ್ನು ಆರ್ಡರ್ ಆಫ್ ದಿ ಡ್ರ್ಯಾಗನ್ ಕಿಂಗ್ ಅಂತಕ್ಕಂಥದ್ದು ಭೂತಾನ್ದು. ಆಯ್ತಾ? ಇನ್ನು ಆರ್ಡರ್ ಆಫ್ ಆನರ್ ಅಂತಕ್ಕಂಥದ್ದು ಗ್ರೀಸ್ ದೇಶದ್ದು. ಇವೆಲ್ಲ ಏನಂದ್ರೆ ನರೇಂದ್ರ ಮೋದಿ ಅವರಿಗೆ ದೊರೆತಿರ್ತಕ್ಕಂಥ ಪ್ರಶಸ್ತಿಗಳು, ಇಂಪಾರ್ಟೆಂಟು. ಇದನ್ನು ನೀವು ಒಂದು ಬಾರಿ ಪ್ರಿಂಟ್ ತೊಗೊಳ್ಳಿ, ಅಥವಾ ಸ್ಕ್ರೀನ್ಶಾಟ್ ತೊಗೊಳ್ಳಿ. ಯಾಕಂದರೆ ನೀವು ಮುಂದೆ ಬರ್ತಕ್ಕಂಥ ಎಕ್ಸಾಮಲ್ಲಿ ಹೊಂದಿಸಿ ಬರೋದ್ರಲ್ಲಿ ಕೇಳಬಹುದು, ಇಂಪಾರ್ಟೆಂಟು. ಆಲ್ರೆಡಿ ನಿಮ್ಮ KS ಎಕ್ಸಾಮಲ್ಲಿ ಕೇಳಿದ್ದಾರೆ ನೋಡಿ. ನೆಕ್ಸ್ಟ್ ಪ್ರಶ್ನೆ ಕೇಳಿದ್ರೆ, ಅಬತ್ಸು ಗಾಯೇಶ್ವರ ದೇವಾಲಯ ಯಾವ ಒಂದು ರಾಜ್ಯದಲ್ಲಿದೆ ಅಂತ ಪ್ರಶ್ನೆ ಕೇಳಿದರೆ, ಅಬತ್ಸ ಗಾಯೇಶ್ವರ ದೇವಾಲಯ. ಸೊ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಅಂದರೆ ದಟ್ ಇಸ್ ತಮಿಳ್ನಾಡು ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ. ಸೊ ಅಬತ್ಸ ಗಾಯೇಶ್ವರ ದೇವಾಲಯ ಬಗ್ಗೆ ನಾನು ಯಾಕೆ ಪ್ರಶ್ನೆ ಕೇಳಿದ್ದೀನಿ ಅಂತಕ್ಕಂಥದ್ದು ನೋಡಿ. ಯಾಕಂದರೆ ಅಬತ್ಸಯರ್ ಈ ಒಂದು ಅಬತ್ಸಾಯೇಶ್ವರ ದೇಗುಲಕ್ಕೆ ಯುನೆಸ್ಕೋ ಪ್ರಶಸ್ತಿ ಅಂತ ನ್ಯೂಸ್ ಪೇಪರಲ್ಲಿ ಆರ್ಟಿಕಲ್ ಕಾಣಿಸ್ಕೊಂಡಾಗ ಸೊ ಇದ್ರ ಮೇಲೆ ಪ್ರಶ್ನೆಯನ್ನು ಕೇಳಲಾಗಿದೆ.
ನೋಡ್ರಿ, ತಮಿಳುನಾಡಿನ ಒಂದು ತಂಜಾವೂರು ಜಿಲ್ಲೆ ಒಂದು ತುಕ್ಕಚ್ಚಿಯಲ್ಲಿರುವ ಎಷ್ಟಂದ್ರೆ ಸುಮಾರು 1300 ವರ್ಷಗಳ ಹಳೆಯದಾಗಿರ್ತಕ್ಕಂಥ ಅಬತ್ಸ ಗಾಯೇಶ್ವರ ದೇಗುಲದ ಒಂದು ಸಂರಕ್ಷಣೆ ಮತ್ತು ಜೀರ್ಣೋದ್ಧಾರಕ್ಕಾಗಿ ಯುನೆಸ್ಕೋ 2023 ಅಸಾಧಾರಣ ಸಂರಕ್ಷಣಾ ಪ್ರಶಸ್ತಿ ನೀಡಿ ಗೌರವಿಸಿದೆ. ಅರ್ಥ ಆಯ್ತಾ? ಅಬತ್ಸ ಗಾಯೇಶ್ವರ ದೇಗುಲ ಅಂತಕ್ಕಂಥದ್ದು ಎಲ್ಲಿ ಕಂಡು ಬರುತ್ತೆ? ತಮಿಳುನಾಡಿನ ತಂಜಾವೂರು ಜಿಲ್ಲೆಯಲ್ಲಿ ಕಂಡು ಬರುತ್ತೆ. ಇದು ಸುಮಾರು 1300 ವರ್ಷಗಳ ಹಳೆಯದಾಗಿರ್ತಕ್ಕಂಥ ದೇವಾಲಯ. ಈ ಒಂದು ದೇಗುಲದ ಒಂದು ಸಂರಕ್ಷಣೆ ಮತ್ತು ಜೀರ್ಣೋದ್ಧಾರಕ್ಕಾಗಿ ಏನ್ ಮಾಡಿದೆ ಅಂದ್ರೆ ಯುನೆಸ್ಕೋ 2023 ಅಸಾಧಾರಣ ಸಂರಕ್ಷಣಾ ಪ್ರಶಸ್ತಿಯನ್ನ ನೀಡಿದೆ. ಇಂಪಾರ್ಟೆಂಟು. ಈ ಒಂದು ದೇಗುಲವನ್ನ ವಿಕ್ರಮ ಚೋಳ ಮತ್ತು ಕುಲತುಂಗ ಚೋಳ ರಾಜರು ನಿರ್ಮಿಸಿದ್ದಾರೆ. ದೇಗುಲ ನಿರ್ಮಾಣ ಮಾಡಿದವರು ಯಾರು? ಎಲ್ಲಿ ಕಂಡು ಬರುತ್ತೆ? ಅರ್ಥ ಆಯ್ತಾ? ಆಮೇಲೆ ಇತ್ತೀಚೆಗೆ ಯಾವ ಪ್ರಶಸ್ತಿ ನೀಡಲಾಗಿದೆ, ಯಾವ ಸಂಸ್ಥೆ ನೀಡಿದೆ ಅಂತಕ್ಕಂಥದ್ದು. ಕುಲತುಂಗ ಚೋಳನು ದೇಗುಲದಲ್ಲಿ ಆದಿ ಸರಬೇಶ್ವರನ ವಿಗ್ರಹ ಪ್ರತಿಷ್ಠಾಪಿದ್ದು ಸೌಂದರ್ಯ ನಾಯಕಿ ಅಂಬಾಳ, ಅಷ್ಟಭುಜ ದುರ್ಗಾ ಪರಮೇಶ್ವರಿ ಸೇರಿದಂತೆ ಹಲವು ದೇವತೆಗಳನ್ನ ದೇಗುಲಗಳಿವೆ. ಅರ್ಥ ಆಯ್ತಾ? ಕುಲತುಂಗ ಚೋಳನ್ ಏನ್ ಮಾಡ್ತಾನ? ದೇಗುಲದಲ್ಲಿ ಆದಿ ಸರ್ವೇಶ್ವರ ವಿಗ್ರಹವನ್ನ ಪ್ರತಿಷ್ಠಾಪನೆ ಮಾಡ್ತಾನ. ಆ ತದನಂತರದಲ್ಲಿ ಅದರಲ್ಲಿ ಸೌಂದರ್ಯ ನಾಯಕಿಯಾಗಿರ್ತಕ್ಕಂಥ ಅಂಬಾಳ, ಅಷ್ಟಭುಜ ದುರ್ಗಾ ಪರಮೇಶ್ವರಿ ಸೇರಿದಂತೆ ಹಲವು ದೇವತೆಗಳು ಏನಾಗಿದೆ ಅಲ್ಲಿ ಅಂದ್ರೆ ಮಖಗಳಿದಾವೆ ಅಂತ ಅರ್ಥ. ದೇವತೆಗಳ ದೇಗುಲದಲ್ಲಿದ್ದಾವೆ, ದೇವತೆಗಳಿದಾವೆ ಅದರಲ್ಲಿ, ಆ ಒಂದು ದೇಗುಲದಲ್ಲಿ. ಅದರ ಅಬತ್ಸೆ ಗಾಯೇಶ್ವರ ದೇಗುಲ ಅಂತ ನೋಡಿ. ನೆಕ್ಸ್ಟ್ ಪ್ರಶ್ನೆ ಕೇಳಿದ್ರೆ, ಶಿಕ್ಷಣ ಹಕ್ಕು ಕಾಯ್ದೆ ಯಾವಾಗ ಜಾರಿಗೆ ಬಂದಿದೆ ಅಂತ ಪ್ರಶ್ನೆನ ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ 2009 ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. ನೋಡಿ, ಇದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಅರ್ಥ ಆಯ್ತಾ? ಆರ್ಟಿಕಲ್ 21A ಆರ್ಟಿಕಲ್ 21A ಅನ್ನ ನಾವೇನ್ ಮಾಡ್ತೀವಿ ಅಂದ್ರೆ ಇದು ಒಂದು ಶಿಕ್ಷಣದ ಹಕ್ಕಿನ ಬಗ್ಗೆ ಹೇಳುತ್ತೆ. ಅರ್ಥ ಆಯ್ತಾ? ನಾವು ಶಿಕ್ಷಣವನ್ನ ಎಲಿಮೆಂಟರಿ ಎಜುಕೇಶನ್ ಅನ್ನ ಒಂದು ಮೂಲಭೂತ ಹಕ್ಕುವಾಗಿ ಮಾಡಿದೀವಿ. ಅರ್ಥ ಆಯ್ತಾ? 86ನೇ ತಿದ್ದುಪಡಿ ಪ್ರಕಾರ. ಸೊ ಆ ಒಂದು ಶಿಕ್ಷಣ ಹಕ್ಕು ಕಾಯ್ದೆ 2009ರಲ್ಲಿ ಜಾರಿಗೆ ಬಂದಿದೆ. ಸೊ ಇವತ್ತು ನಾನು ಶಿಕ್ಷಣ ಹಕ್ಕು ಕಾಯ್ದೆ ಬಗ್ಗೆ ನಾನು ಯಾಕೆ ಪ್ರಶ್ನೆಯನ್ನು ಕೇಳಿದೆ ಅಂದ್ರೆ, ದೇರ್ ಇಸ್ ಅ ರಿಲೆವೆಂಟ್ ನ್ಯೂಸ್ ಆನ್ ದಿ ಪೇಪರ್. ಏನಂದ್ರೆ, ನೋ ಡಿಟೆನ್ಷನ್ ನೀತಿಗೆ, ಅರ್ಥಾಯ್ತಾ, ನೋ ಡಿಟೆನ್ಷನ್ ನೀತಿಗೆ ಕೇಂದ್ರದಿಂದ ಬದಲಾವಣೆ, 5 ಮತ್ತು 8ನೇ ತರಗತಿ ವಿದ್ಯಾರ್ಥಿಗಳಿಂದ ನಾಪಾಸ್ ಸಾಧ್ಯ. ಅದರ ಅರ್ಥ ಏನಂದ್ರೆ, ಈ ಹಿಂದೆ ಏನ್ ಮಾಡಲಾಗ್ತಾ ಇತ್ತಂದ್ರೆ 5ರಿಂದ ಅರ್ಥಾಯ್ತಾ 5ರಿಂದ ಸುಮಾರು ಎಷ್ಟಂದ್ರೆ 9ನೇ ತರಗತಿವರೆಗೆ, ಅರ್ಥಾಯ್ತಾ 9ನೇ ತರಗತಿವರೆಗೆ ನಮ್ಮ ಕರ್ನಾಟಕದಲ್ಲಿ ಏನು ಮಾಡಲಾಗ್ತಿತ್ತಂದ್ರೆ ಈ ವಿದ್ಯಾರ್ಥಿಗಳಿಗೆ ಅವ್ರ ಎಕ್ಸಾಮಿನೇಷನ್ ಅಲ್ಲಿ ಫೇಲ್ ಆಗಿದ್ರು ಕೂಡ ಅವರಿಗೆ ಪಾಸ್ ಮಾಡ್ತಾ ಇದ್ರು. ಫೇಲ್ ಮಾಡುವ ಅಧಿಕಾರ ಇರಲಿಲ್ಲ. ಆಯ್ತಾ? ಸೊ ಈಗ ಏನು ಮಾಡಿದ್ರೆ ಅಂದರೆ 5ರಿಂದ 8ನೇ ತರಗತಿಯ ವಿದ್ಯಾರ್ಥಿಗಳಿಗೂ ಕೂಡ ಏನು ಮಾಡ್ಬೋದು ಅಂದರೆ ಅವರಿಗೆ ಫೇಲ್ ಮಾಡ್ಬೋದು. ಎಕ್ಸಾಮಿನೇಷನಲ್ಲಿ ಪಾಸ್ ಆದರೂ ಸರಿ, ಪಾಸ್ ಆಗಲಿ ಅಂದ್ರೆ ಏನು ಮಾಡ್ಬೋದು? ಫೇಲ್ ಮಾಡ್ಬೋದು ಅವರಿಗೆ. ಆಯ್ತಾ? ಈ ಒಂದು ಅಧಿಕಾರ ಶಿಕ್ಷಕರಿಗೆ ಮೊದಲು ಇರಲಿಲ್ಲ. ಈ ಅಧಿಕಾರವನ್ನು ನೀಡಿದ್ದಾರೆ ಅಂತ ಅರ್ಥ. 5 ಮತ್ತು 8ನೇ ತರಗತಿಯ ಮಕ್ಕಳನ್ನು ವಾರ್ಷಿಕ ಪರೀಕ್ಷೆಗಳಲ್ಲಿ ಅನುತ್ತೀರ್ಣಗೊಳಿಸುವಂತಿಲ್ಲ ಎಂಬ ನೀತಿಯಲ್ಲಿ ಕೇಂದ್ರ ಸರ್ಕಾರ ಬದಲಾವಣೆ ಮಾಡಿದೆ. ಆಯ್ತಾ? ಇದು ಕೇಂದ್ರೀಯ ವಿದ್ಯಾಲಯಗಳು, ಜವಾಹರ್ ನವೋದಯ ವಿದ್ಯಾಲಯಗಳು, ಸೈನಿಕ ಶಾಲೆಗಳು ಮತ್ತು ಏಕಲವ್ಯ ಮಾದರಿ ಶಾಲೆಗಳು, ಬುಡಕಟ್ಟು ವ್ಯವಹಾರಗಳ ಸಚಿವಾಲಯದಲ್ಲಿ ಸೇರಿದಂತೆ 3000ಕ್ಕೂ ಹೆಚ್ಚು ಕೇಂದ್ರೀಯ ಶಾಲೆಗಳನ್ನು ಒಳಗೊಂಡಿದೆ. ಆಯ್ತಾ? ಇದು ಕೇಂದ್ರೀಯ ವಿದ್ಯಾಲಯಗಳಿರ್ಬೋದು, ಜವಾಹರ್ ನವೋದಯ ವಿದ್ಯಾಲಯಗಳಾಗಿರ್ಬೋದು, ಸೈನಿಕ ಶಾಲೆಗಳು, ಏಕಲವ್ಯ ಮಾದರಿ ಶಾಲೆಗಳು ಸೇರಿದಂತೆ ಸುಮಾರು 3000ಕ್ಕೂ ಹೆಚ್ಚು ಒಂದು ಕೇಂದ್ರೀಯ ಶಾಲೆಗಳಲ್ಲಿ ಇದೇನಾಗುತ್ತೆ ಅಂದ್ರೆ ಈ ನಿಯಮ ಅಪ್ಲೈ ಆಗುತ್ತೆ. 5 ಮತ್ತು 8ನೇ ತರಗತಿ ವಿದ್ಯಾರ್ಥಿಗಳಿಗೆ ಅನ್ವಯಿಸುತ್ತಿದ್ದ ನೋ ಡಿಟೆನ್ಷನ್ ಪಾಲಿಸಿ, ಅನುತ್ತೀರ್ಣಗೊಳಿಸುವ ನೀತಿ ಈಗ ರದ್ದಾಗಿದೆ. ಮೊದಲ ಅನುತ್ತೀರ್ಣ ಮಾಡುವಂತಿರಲಿಲ್ಲ, ಬಟ್ ಈಗ ಏನು ಮಾಡಬಹುದು? ಅನುತ್ತೀರ್ಣ ಮಾಡಬಹುದು. ಹಾಗಾಗಿ ಇನ್ನು ಮುಂದೆ ಸರ್ಕಾರಿ ಶಾಲೆಗಳು 5 ಮತ್ತು 8ನೇ ತರಗತಿ ವಿದ್ಯಾರ್ಥಿಗಳು ನಿಗದಿತ ಅಂಕ ಗಳಿಸದೇ ಇದ್ದರೆ ಅವರನ್ನ ಅನುತ್ತೀರ್ಣಗೊಳಿಸಬಹುದು, ಅವರನ್ನ ಫೇಲ್ ಮಾಡಬಹುದು. 5 ಮತ್ತು 8ನೇ ತರಗತಿ ವಾರ್ಷಿಕ ಪರೀಕ್ಷೆಯಲ್ಲಿ ಫೇಲ್ ಆದವರು 2ನೇ ಬಾರಿಗೆ ಉತ್ತೀರ್ಣರಾಗಲು ಮತ್ತೆ ಪರೀಕ್ಷೆಯನ್ನು ನೀಡಲಾಗುತ್ತೆ. ಅರ್ಥ? ಸಪ್ಲಿಮೆಂಟರಿ ಎಕ್ಸಾಮಿನೇಷನ್ ಯಾವ ತರ ಇರುತ್ತೆ SLC ಮತ್ತು PUC ಯಲ್ಲಿ, ಸೊ ಅದೇ ತರನಾಗಿ 5 ಮತ್ತು 8ನೇ ತರಗತಿ ವರೆಗೆ ವಿದ್ಯಾರ್ಥಿಗಳು ಫೇಲ್ ಆಗಿದ್ರೆ ಅವರಿಗೆ ಇನ್ನೊಂದು ಬಾರಿ ಏನಂದ್ರೆ ಸೆಕೆಂಡ್ ಟೈಮ್ ಸಪ್ಲಿಮೆಂಟರಿ ಎಕ್ಸಾಮ್ ತರ ಕೊಡ್ತಾರ. ಸೊ ಅದರಲ್ಲಿ ಕೂಡ ಅವರು ಪಾಸ್ ಆಗ್ಲಿಲ್ಲ ಅಂದ್ರೆ ಅವರು ಅದೇ ತರಗತಿಯಲ್ಲಿ ಉಳಿತಾರ. ಮರು ಪರೀಕ್ಷೆಗೆ ಹಾಜರಾಗುವ ವಿದ್ಯಾರ್ಥಿಗಳು ಮತ್ತೆ ಪಾಸ್ ಆಗಲು ಸಾಧ್ಯವಾಗದೇ ಇದ್ದರೆ ಬದಲಿಸಿರುವ ನೀತಿ ಪ್ರಕಾರ ಆ ವಿದ್ಯಾರ್ಥಿಗಳು 5 ಮತ್ತು 8ನೇ ತರಗತಿಯಲ್ಲಿಯೇ ಉಳಿಬೇಕಾಗುತ್ತೆ. ಮಕ್ಕಳು ಫೇಲ್ ಆದಾಗ ತರಗತಿ ಶಿಕ್ಷಕರು ಮಗುವಿಗೆ ಮತ್ತು ಮಗುವಿನ ಪೋಷಕರಿಗೆ ಅಗತ್ಯ ಮಾರ್ಗದರ್ಶನ ನೀಡುತ್ತಾ
ಕಲಿಕೆಗೆ ಸಹಕಾರ ನೀಡುತ್ತಾರೆ. ಆದರೆ ಪ್ರಾಥಮಿಕ ಶಿಕ್ಷಣ ಮುಗಿಯುವವರೆಗೂ ಯಾವುದೇ ವಿದ್ಯಾರ್ಥಿಯನ್ನು ಶಾಲೆಯಿಂದ ಹೊರಹಾಕುವಂತಿಲ್ಲ ಎಂದು ಅಧಿಸೂಚನೆಯಲ್ಲಿ ತಿಳಿಸಲಾಗಿದೆ. ಮಕ್ಕಳ ಫೇಲ್ ಆದಾಗ ತರಗತಿಯ ಶಿಕ್ಷಕರು ಮಗುವಿಗೆ ಏನು ಮಾಡ್ತಾರೆ, ಮಗುವಿನ ಪೋಷಕರಿಗೆ ಅಗತ್ಯ ಮಾರ್ಗದರ್ಶನ ಕೊಡ್ತಾರೆ. ನಿಮ್ಮ ಹುಡುಗ ಹಿಂಗೆ ಮಾಡ್ತಾ ಇದ್ದಾನೆ, ಹಿಂಗೆ ಫೇಲ್ ಆಗಿದ್ದಾನೆ, ಇದರಲ್ಲಿ ಆದಷ್ಟು ನೀವು ಮಾರಲ್ ಬೂಸ್ಟ್ ಕೊಡಿ. ಈ ಥರ ಒಂದು ಶಿಕ್ಷಕರು ಏನು ಮಾಡ್ತಾರೆ ಅಂದ್ರೆ ತಂದೆ ತಾಯಿಗಳಿಗೆ ಮಾರ್ಗದರ್ಶನವನ್ನು ನೀಡ್ತಾರೆ, ಕಲಿಕೆಗೆ ಸಹಕಾರ ನೀಡಬೇಕು ಅಂತ ಪ್ರೋತ್ಸಾಹ ಮಾಡ್ತಾರೆ. ಆದರೆ ಪ್ರಾಥಮಿಕ ಶಿಕ್ಷಣ ಮುಗಿಯುವವರೆಗೆ ಯಾವುದೇ ವಿದ್ಯಾರ್ಥಿನ ಶಾಲೆಯಿಂದ ಹೊರ ಹಾಕುವಂತಿಲ್ಲ. ಆಯ್ತಾ, ಫೇಲ್ ಆದ ತಕ್ಷಣ ನೀ ಬಿಡಪ್ಪ ಹೋಗ್ಬಿಡಪ್ಪ ಇನ್ನ ರೈತನಾಗು ಆ ಥರ ಅನ್ನುವಂತಿಲ್ಲ, ಡ್ರಾಪ್ಔಟ್ ಮಾಡುವಂತಿಲ್ಲ. ಶಿಕ್ಷಣ ಹಕ್ಕು ಕಾಯ್ದೆ 2009 2019ರಲ್ಲಿ ನೋ ಡಿಟೆನ್ಷನ್ ಪಾಲಿಸಿಯನ್ನು ತೆಗೆದುಹಾಕಲು ತಿದ್ದುಪಡಿ ಮಾಡಲಾಗಿತ್ತು. ರಾಷ್ಟ್ರೀಯ ಶಿಕ್ಷಣ ನೀತಿ ನ್ಯೂ ಎಜುಕೇಷನ್ ಪಾಲಿಸಿ 2020ರ ಪರಿಚಯದ ನಂತರ ರಾಷ್ಟ್ರೀಯ ಪಠ್ಯಕ್ರಮ ಚೌಕಟ್ಟಿನೊಂದಿಗೆ NCF ಸಿಂಕ್ನಲ್ಲಿ ಇರಿಸಿಕೊಳ್ಳಲು ತಿದ್ದುಪಡಿ ಮಾಡಲಾದ ಕಾಯ್ದೆಯನ್ನು ಜಾರಿಗೊಳಿಸಲು ನಿಯಮಗಳನ್ನು ವಿಳಂಬಗೊಳಿಸಲಾಯಿತು ಮತ್ತು 2024 ಈಗ ಅಂಗೀಕಾರ ಮಾಡಿದ್ದಾರೆ. 2019ರಲ್ಲಿ ಶಿಕ್ಷಣ ಹಕ್ಕು ಕಾಯ್ದೆ ತಿದ್ದುಪಡಿ ನಂತರ 16 ರಾಜ್ಯಗಳು ಮತ್ತು 2 ಕೇಂದ್ರಾಡಳಿತ ಪ್ರದೇಶಗಳು ಈ ನೀತಿಯನ್ನು ರದ್ದುಗೊಳಿಸಿವೆ. ಇಂಪಾರ್ಟೆಂಟ್ ಇದನ್ನು ಕೂಡ. ಹರಿಯಾಣ ಮತ್ತು ಪುದುಚೇರಿ ಇನ್ನೂ ನಿರ್ಧರಿಸಿರಲಿಲ್ಲ, ಆದರೆ ಆಂಧ್ರ ಪ್ರದೇಶ್, ಮಹಾರಾಷ್ಟ್ರ ಮತ್ತು ಉತ್ತರ ಪ್ರದೇಶ್, ಕೇರಳದ ಇತ್ಯಾದಿ ರಾಜ್ಯಗಳು ಇದನ್ನು ಮುಂದುವರಿಸಿವೆ. ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ ಪ್ರಶ್ನೆನ ಕೂಡ ನಾನು ಎಷ್ಟು ಸ್ಟಾರ್ ಕೊಟ್ಟರು ಕೂಡ ಕಡಿಮೆ ಇದೆ ಆಯ್ತಾ, ಎಷ್ಟು ಸ್ಟಾರ್ ಕೊಟ್ಟರು ಕೂಡ ಕಡಿಮೆ. ಆಲ್ರೆಡಿ ಈ ಪ್ರಶ್ನೆ ನಿಮಗೆ UPSCಯಲ್ಲಿ ಕೂಡ ಕೇಳಿದರೆ, KPSCಯಲ್ಲಿ ಕೇಳಿದ್ದಾರೆ ಆಯ್ತಾ. ನಿಮಗೆ ಪ್ರಶ್ನೆ ಇದೇ ಥರ ಕೇಳದೇ ಇರ್ಬೋದು, ಆದರೆ ನಾನು ಮಾಡ್ತಕ್ಕಂಥ ಕಂಟೆಂಟಲ್ಲಿ ಸ್ಟೇಟ್ಮೆಂಟ್ ಏನು ಕೊಟ್ಟಿದ್ದೀವಿ, ಏನು ವಿವರಣೆ ಕೊಟ್ಟಿದ್ದೀವಿ ಅದರ ಮೇಲೆ ಪ್ರಶ್ನೆ ಬಂದಿದ್ದೇವೆ. ಅರ್ಥ ಆಯ್ತಾ. ಕೇನ್ ಬೇಟ್ವಾ ನದಿಗಳ ಜೋಡಣೆ ಯಾವ ಪ್ರದೇಶಕ್ಕೆ ನೀರಾವರಿ ಸೌಲಭ್ಯ ಒದಗಿಸಲಿದೆ? ದಟ್ ಇಸ್ ಸರಿಯಾಗಿರ್ತಕ್ಕಂಥ ಉತ್ತರ, ದಟ್ ಇಸ್ ಬುಂದೇಲ್ಖಂಡ್ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ. ಎರಡನೇ ಆಪ್ಷನ್ನು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಅರ್ಥ ಆಯ್ತಾ. ಯಾವ ರೀಸನ್ನು? ಬುಂದೇಲ್ಖಂಡ್ ರೀಸನ್. ಬುಂದೇಲ್ಖಂಡ್ ರೀಸನ್ ಯಾವ ರಾಜ್ಯಗಳ ಮಧ್ಯದಲ್ಲಿ ಬರುತ್ತೆ? ಈ ಬುಂದೇಲ್ಖಂಡ್ ರೀಸನ್ನು ಮಹಾರಾಷ್ಟ್ರ ಮತ್ತು ಮಧ್ಯಪ್ರದೇಶ ಮಧ್ಯದಲ್ಲಿ ಬರುತ್ತೆ. ಮಹಾರಾಷ್ಟ್ರ ಮತ್ತು ಮಧ್ಯಪ್ರದೇಶದ ಮಧ್ಯದಲ್ಲಿ ಬರ್ತಕ್ಕಂಥ ಒಂದು 13 ಜಿಲ್ಲೆಗಳನ್ನು ಒಳಗೊಂಡಿರ್ತಕ್ಕಂಥ ಬುಂದೇಲ್ಖಂಡ್ಗೆ ನೀರಾವರಿ ವ್ಯವಸ್ಥೆಯನ್ನು ಕಲ್ಪಿಸುವಗೋಸ್ಕರ ಕೇನ್ ಮತ್ತು ಬೇಟ್ವಾ ನದಿಗಳನ್ನ ಜೋಡಣೆ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಕೇನ್ ಮತ್ತು ಬೇಟ್ವಾ ನದಿಗಳನ್ನ ಜೋಡಣೆ ಯಾಕೆ ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಾಯ್ತು. ಸೊ ಕೇನ್ ಎಲ್ಲಿ ಹುಟ್ಕೊಳ್ಳುತ್ತೆ, ಬೇಟ್ವಾ ಎಲ್ಲಿ ಹುಟ್ಕೊಳ್ಳುತ್ತೆ, ಯಾವ ನದಿಯಿಂದ ಯಾವ ನದಿಗೆ ನೀರನ್ನ ಪಾಸ್ ಮಾಡ್ತಾ ಇದ್ದಾರೆ, ಯಾವ ನದಿಯಲ್ಲಿ ನೀರು ಹೆಚ್ಚಾಗಿದೆ, ಯಾವ ನದಿಯಲ್ಲಿ ಕಡಿಮೆ ಇದೆ, ಯಾವ ನದಿಗೆ ನೀರು ಹರಿಸ್ತಾ ಇದ್ದಾರೆ ಅಂತಕ್ಕಂಥದ್ದು ಇಂಪಾರ್ಟೆಂಟು. ಅದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ ನೋಡಿ. ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆಗಳ ಪೈಕಿ ಒಂದಾದ ನದಿ ಜೋಡಣೆ ಯೋಜನೆ ಪೈಕಿ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳು ಸುಮಾರಿದ್ದಾವೆ. ಅದರಲ್ಲ ನದಿ ಜೋಡಣೆಗೆ ಸಂಬಂಧಪಟ್ಟ ಹಾಗೆ ಮೊದಲನೇ ಯೋಜನೆ ಪ್ರಧಾನಿ ನರೇಂದ್ರ ಮೋದಿ ಮಧ್ಯಪ್ರದೇಶದ ಖಜುರಾಹೋದಲ್ಲಿ ಶಂಕುಸ್ಥಾಪನೆಯನ್ನ ನೆರವೇರಿಸಿದ್ದಾರೆ. ಯಾವುದು? ಕೇನ್ ಬೇಟ್ವಾ ಇಂಟರ್ ಲಿಂಕಿಂಗ್ ಪ್ರಾಜೆಕ್ಟ್. ಮಧ್ಯಪ್ರದೇಶದಲ್ಲಿ ಹುಟ್ಟುವ ಕೇನ್ ಬೇಟ್ವಾ ನದಿಗಳನ್ನು ಜೋಡಿಸಿ ಮಧ್ಯಪ್ರದೇಶ ಮತ್ತು ಉತ್ತರ ಪ್ರದೇಶ ಬರಪೀಡಿತ ಪ್ರದೇಶವಾದ ಬುಂದೇಲ್ಖಂಡ್ಗೆ ನೀರಾವರಿ ಸೌಲಭ್ಯ ಒದಗಿಸುವ ಉದ್ದೇಶವನ್ನು ಹೊಂದಿದೆ. ಬೋತ್ ರಿವರ್ಸ್ ಆರ್ ಒರಿಜಿನೇಟೆಡ್ ಇನ್ ಮಧ್ಯಪ್ರದೇಶ ಓನ್ಲಿ. ಅರ್ಥ ಆಯ್ತಾ. ಮಧ್ಯಪ್ರದೇಶದಲ್ಲಿ ಹುಡ್ಕೊಳ್ತಾವ ಆ ಎರಡು ನದಿ. ಆ ಎರಡು ನದಿಯನ್ನ ನಾವು ಇಂಟರ್ ಲಿಂಕ್ ಮಾಡಿಬಿಟ್ಟು ಮಧ್ಯಪ್ರದೇಶ ಮತ್ತು ಉತ್ತರ ಪ್ರದೇಶದ ಮಧ್ಯದಲ್ಲಿರ್ತಕ್ಕಂಥ ಬುಂದೇಲ್ಖಂಡ್ ರೀಸನ್ಗೆ ನೀರಾವರಿ ಸೌಲಭ್ಯವನ್ನು ಕಲ್ಪಿಸೋಗೋಸ್ಕರ ಕೇನ್ ಮತ್ತು ಬೇಟ್ವಾ ನದಿಗಳನ್ನು ಎರಡೂ ಇಂಟರ್ಲಿಂಕ್ ಮಾಡ್ತಾ ಇದೀವಿ. ಅದಕ್ಕೆ ಕೇನ್ ಬೇಟ್ವಾ ಇಂಟರ್ಲಿಂಕ್ ಪ್ರಾಜೆಕ್ಟ್ ಅಂತ ನಾವು ಹೇಳ್ತೀವಿ. ಕೇನ್ ನದಿಗೆ ಅಡ್ಡಲಾಗಿ ಪನಾ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ 77 ಮೀಟರ್ ಎತ್ತರ 2.13 ಕಿಲೋಮೀಟರ್ ಉದ್ದದ ಒಂದು ದೌಧನ್ ಡ್ಯಾಮ್ ಮತ್ತು 221 ಕಿಲೋಮೀಟರ್ ಉದ್ದದ ಕಾಲುವೆ ನಿರ್ಮಿಸಲಾಗುವುದು. ಇದರ ಮೂಲಕ ಉತ್ತರ ಪ್ರದೇಶದಲ್ಲಿ ಹರಿಯುವ ಬೇಟ್ವಾ ನದಿಗೆ ನೀರು ಹರಿಸಲಾಗುತ್ತೆ. ಇಟ್ ಮೀನ್ಸ್ ದ್ಯಾಟ್ ಇದರ ಸಿಂಪಲ್ ಆಗಿ ಗೊತ್ತಿರಬೇಕು. ಪನಾ ಹುಲಿ ಸಂರಕ್ಷಿತ ಪ್ರದೇಶ ಮುಖಾಂತರ ಈ ನದಿಗೆ ಏನು ಮಾಡಲಾಗಿದೆ, ಪ್ರದೇಶದಲ್ಲಿ ನದಿಗೆ ಅಡ್ಡಲಾಗಿ ಒಂದು ಡ್ಯಾಮ್ ಅನ್ನು ಕಟ್ತಾ ಇದ್ದಾರೆ. ಮುಂದೆ ಕಾಲುವೆ ಮುಖಾಂತರ ಅದು ಕನೆಕ್ಟ್ ಮಾಡ್ತಾ ಇದ್ದಾರೆ. ಡ್ಯಾಮು ಪ್ಲಸ್ ಕಾಲುವೆ ಎರಡನ್ನು ಒಳಗೊಂಡಿರ್ತಕ್ಕಂಥದ್ದು ಟೂ ಸ್ಟೇಜ್ ಪ್ರಾಜೆಕ್ಟ್ ಅಂತ ನಾವು ಹೇಳ್ತೀವಿ. ಈ ಪ್ರಾಜೆಕ್ಟ್ ಒಂದು ಪನಾ ಹುಲಿ ಸಂರಕ್ಷಿತ ಪ್ರದೇಶ ಮುಖಾಂತರ ಆದಾಗುತ್ತೆ 1ನೇ ಪಾಯಿಂಟು. ಟೂ ಸ್ಟೇಜ್ ಪ್ರಾಜೆಕ್ಟು 2ನೇ ಪಾಯಿಂಟು. ಇನ್ನು ತದನಂತರದಲ್ಲಿ ಕೇನ್ ನದಿ ನೀರು ಹೆಚ್ಚಿಗೆ ಒಳಗೊಂಡಿದೆ, ಬೇಟ್ವಾ ನದಿ ಕಡಿಮೆ ಅಂತ ಇಟ್ಕೊಳ್ಳಿ. ಈ ಕೇನ್ ನದಿಯಿಂದ ಬೇಟ್ವಾ ನದಿಗೆ ನೀರನ್ನು ಹರಿಸ್ತಾ ಇದ್ದಾರೆ. ಅರ್ಥ ಆಯ್ತಾ. ಕೇನ್ ಬೇಟ್ವಾ ಜೋಡಣೆ ಪ್ರಾಜೆಕ್ಟ್ ಅಥವಾ ಕೇನ್ ಬೇಟ್ವಾ ಇಂಟರ್ಲಿಂಕ್ ಪ್ರಾಜೆಕ್ಟ್ ಅಂತ ಕರಿತೀವಿ. ಕೇನ್ ಬೇಟ್ವಾ ರಿವರ್ ಇಂಟರ್ಲಿಂಕ್ ಪ್ರಾಜೆಕ್ಟ್ ನದಿ ಜೋಡಣೆ ಮೊದಲ ಪ್ರಾಜೆಕ್ಟ್ ಆಗಿದೆ. ಇದು 1980ರಲ್ಲಿ ಇದು ರೂಪಿಸಲಾಗಿರ್ತಕ್ಕಂಥದ್ದು. ಕೇನ್ ಬೇಟ್ವಾ ಲಿಂಕಿಂಗ್ ಅಥಾರಿಟಿ ಇದನ್ನು ಜಾರಿಗೊಳಿಸ್ತಾ ಇದೆ. 1980ರಲ್ಲಿ ರೂಪಿಸಲಾಗಿರ್ತಕ್ಕಂಥದ್ದು.
ಕೇನ್ ಬೆಟ್ವಾ ಲಿಂಕಿಂಗ್ ಅಥಾರಿಟಿ ಇದನ್ನು ಮಾಡ್ತಾ ಇದೆ, ಇಂಪ್ಲಿಮೆಂಟೇಷನ್ ಮಾಡ್ತಾ ಇದೆ. ನದಿಯ ಜೋಡಣೆ ಮೊದಲ ಪ್ರಾಜೆಕ್ಟ್ ಆಗಿದೆ. ಮಧ್ಯಪ್ರದೇಶದ ಕೇನ್ ನದಿಯಿಂದ ಉತ್ತರ ಪ್ರದೇಶದ ಬೇಟ್ವಾ ನದಿಗೆ ಹೆಚ್ಚುವರಿ ನೀರನ್ನು ವರ್ಗಾಯಿಸಲಾಗುತ್ತೆ. ಕೇನ್ ನದಿಯಿಂದ ಬೇಟ್ವಾ ನದಿಗೆ ನೀರನ್ನು ವರ್ಗಾವಣೆ ಮಾಡ್ತಾ ಇದ್ದಾರೆ. ಇವೆರಡು ಯಮುನಾ ನದಿ ಉಪನದಿಯಾಗಿವೆ. ಕೇನ್ ಅಂಡ್ ಬೇಟ್ವಾ ಬೋತ್ ಆರ್ ಟ್ರಿಬ್ಯೂಟರಿ ಆಫ್ ದಿ ಯಮುನಾ ರಿವರ್ ಅಂತಕ್ಕಂಥದ್ದು ಗೊತ್ತಿರಬೇಕು. ಇನ್ನು ಮಧ್ಯಪ್ರದೇಶ ಮತ್ತು ಉತ್ತರ ಪ್ರದೇಶದ ಮಧ್ಯದಲ್ಲಿರುವ ಬುಂದೇಲ್ಖಂಡ್ಗೆ ನೀರಿನ ಕೊರತೆಯನ್ನು ಬಗೆಹರಿಸುತ್ತೆ. ಇದು ಕೇನ್ ನದಿ ಬಗ್ಗೆ ಮಾತಾಡ್ತಾ ಬಂದಾಗ ಮಧ್ಯಪ್ರದೇಶದ ಜಬಲ್ಪುರ್ ಒಂದು ಕೈಮೂರು ಬೆಟ್ಟಗಳ ವಾಯುವ್ಯದ ಒಂದು ಇಳಿಜಾರಿನಲ್ಲಿ ಇರತಕ್ಕಂಥ ಗರ್ವಾನ್ ಗ್ರಾಮದ ಬಳಿ ಹುಟ್ಟುತ್ತೆ. ಅಥವಾ ಸಿಂಪಲ್ ನೆನಪಿಡು, ಕೈಮೂರು ಬೆಟ್ಟಗಳಲ್ಲಿ ಇದು ಹುಟ್ಟುತ್ತೆ. ಕೈಮೂರು ಬೆಟ್ಟದ ವಾಯುವ್ಯ ಭಾಗದಲ್ಲಿ ಅಂದರೆ ಮಧ್ಯಪ್ರದೇಶದ ಜಬಲ್ಪುರ್. ಇದು ಉತ್ತರ ಪ್ರದೇಶದ ಫತೇಪುರ್ನಲ್ಲಿ ಯಮುನಾ ನದಿಯನ್ನು ಸೇರ್ಕೊಳ್ಳುತ್ತೆ. ಕೇನ್ ನದಿನೂ ಫೈನಲ್ ಯಾವ ನದಿ ಸೇರ್ಕೊಳ್ಳುತ್ತೆ? ಯಮುನಾ ನದಿಯನ್ನು ಸೇರ್ಕೊಳ್ಳುತ್ತೆ. ಹುಟ್ಟುವುದು ಮಧ್ಯಪ್ರದೇಶದ ಒಂದು ಜಬಲ್ಪುರದಲ್ಲಿ, ಯಮುನಾ ನದಿಯನ್ನು ಸೇರ್ಕೊಳ್ಳೋದು ಉತ್ತರ ಪ್ರದೇಶದ ಒಂದು ಫತೇಪುರ್ನಲ್ಲಿ. ಇದರ ಒಂದು ಉಪನದಿಗಳು ಬವಾಸ್ ಅಂತಕ್ಕಂಥದ್ದು, ದೇವರ್ ಅಂತಕ್ಕಂಥದ್ದು, ಕೈತ್ ಅಂತಕ್ಕಂಥದ್ದು, ಬೈಂಕು, ಕೊಪ್ರಾ ಮತ್ತು ಬೆರ್ಮಾ ಅಂತಕ್ಕಂಥದ್ದು ಕೇನ್ ನದಿಯ ಉಪನದಿಗಳಾಗಿವೆ. ಇನ್ನು ಬೇಟ್ವಾ ನದಿ ಬಗ್ಗೆ ಮಾತಾಡ್ತಾ ಬಂದಾಗ ಇದು ಮಧ್ಯಪ್ರದೇಶದ ವಿಂಧ್ಯ ಶ್ರೇಣಿಯಲ್ಲಿ ಹುಟ್ಟುತ್ತೆ. ವಿಂಧ್ಯ ಶ್ರೇಣಿಯಲ್ಲಿ ಯಾವುದು ಹುಟ್ಟುತ್ತೆ ಮತ್ತು ಕೈಮೂರಿನ ವಾಯುವ್ಯ ಭಾಗದಲ್ಲಿ ಯಾವುದು ಹುಟ್ಟುತ್ತೆ ಅಂತಕ್ಕಂಥ ಕ್ಲಿಯರಿಟಿ ಇರಬೇಕು. ಇದು ಉತ್ತರ ಪ್ರದೇಶದ ಹಮೀರ್ಪುರ್ನಲ್ಲಿ ಯಮುನಾ ನದಿಯನ್ನು ಇದನ್ನು ಕೂಡ ಏನಾಗುತ್ತೆ? ಯಮುನಾ ನದಿ ಸೇರುತ್ತೆ. ಯಮುನಾ ನದಿಯಲ್ಲಿ ಉತ್ತರ ಪ್ರದೇಶದ ಒಂದು ಹಮೀರ್ಪುರ್ನಲ್ಲಿ. ಇದರ ಒಂದು ಉಪನದಿಗಳು ನುವಾನ್, ಓರ್ ಮತ್ತು ಧವಾಸ್ ಅಂತಕ್ಕಂಥದ್ದಿವೆ. ಪ್ರಾಚೀನ ಕಾಲದಲ್ಲಿ ಬೇಟ್ವಾ ನದಿಯನ್ನ ವೇತ್ರಾವತಿ ನದಿ ಎಂದು ಕರೆಯಲಾಗುತ್ತೆ. ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಫ್ಯಾಕ್ಟ್ಸ್ ಇವೆಲ್ಲ. ಅರ್ಥ ಆಯ್ತಾ? ಎರಡಕ್ಕರ ಉದ್ದೇಶ ಏನು, ನದಿಯಲ್ಲಿ ಹುಟ್ಟುಕೊಳ್ಳುತ್ತೆ, ಯಾವುದು ಕನೆಕ್ಟ್ ಮಾಡ್ತಾ ಇದ್ರೆ, ಎಲ್ಲಿ ಯಮುನಾ ನದಿಗೆ ಸೇರ್ಕೊಳ್ಳುತ್ತೆ, ಯಾವ ನದಿ ಉಪನದಿಗಳಾಗಿವೆ ಮತ್ತು ಈ ನದಿ ಉಪನದಿಗಳನ್ನು ಇನ್ ಡೆಪ್ತ್ ಆಗಿ ಈ ಕ್ಲಾಸಲ್ಲಿ ನಿಮಗೆ ಹೇಳಿದೆ ನಾನು. ಇದಲ್ಲದೆ ನದಿ ಸಂಪರ್ಕ ಯೋಜನೆಗಳ ಮೂಲ ಬಗ್ಗೆ ಮಾತಾಡ್ತಾ ಬಂದಾಗ ಐಡಿಯಾ ಫಸ್ಟ್ ಟೈಮ್ ಇಂಡಿಯಾದಲ್ಲಿ ಸರ್ ಆರ್ಥರ್ ಕಾಟನ್ ಅಂತಕ್ಕಂಥವ ಈ ಒಂದು ಐಡಿಯಾನ ಕೊಡ್ತಾನೆ. ನದಿಗಳನ್ನು, ಎರಡು ನದಿಗಳನ್ನು ಇಂಟರ್ಲಿಂಕ್ ಮಾಡೋದು, ನದಿಗಳ ಜೋಡಣೆ ಒಂದು ಐಡಿಯಾ ಕೊಟ್ಟಾರು ಸರ್ ಆರ್ಥರ್ ಕಾಟನ್ ಅಂತಕ್ಕಂಥವ. ಇದಂದ್ರೆ ಗಂಗಾ ಮತ್ತು ಕಾವೇರಿ ನದಿಯನ್ನು ಸಂಪರ್ಕಿಸುವ ಪರಿಕಲ್ಪನೆಯನ್ನು ಮೊದಲ ಬಾರಿಗೆ ಪ್ರಸ್ತಾಪ ಮಾಡ್ತಾನೆ. ಎಕ್ಸಾಂಪಲ್ ಕೇಳ್ತಾರೆ, ನದಿ ಸಂಪರ್ಕ ಯೋಜನೆಗಳ ಒಂದು ಮೂಲ ಪರಿಕಲ್ಪನೆ ನೀಡಿದ್ರೆ ಯಾರು? ಸರ್ ಆರ್ಥರ್ ಕಾಟನ್ ಅಂತಕ್ಕಂಥವ. ಯಾವ ನದಿಗಳ ಬಗ್ಗೆ? ಗಂಗಾ ಮತ್ತು ಕಾವೇರಿ ನದಿಯನ್ನು ಸಂಪರ್ಕಿಸುವ ಬಗ್ಗೆ. ಅದಾದ್ಮೇಲೆ 1985ರಲ್ಲಿ ನಿರ್ಮಿಸಲಾದ ಪೆರಿಯಾರ್ ಯೋಜನೆಯು ಕೇರಳದ ಪೆರಿಯಾರ್ ನದಿಯ ಜಲಾಯನ ಪ್ರದೇಶದಿಂದ ತಮಿಳುನಾಡಿನ ವೈಗೈ ನದಿ ಜಲಾಯನ ಪ್ರದೇಶಕ್ಕೆ ನೀರನ್ನು ತಿರುಗಿಸುವ ಪ್ರಮುಖ ನೀರಾವರಿ ಯೋಜನೆ ಆಗಿದೆ. ಇದನ್ನು ಕೂಡ ಗೊತ್ತಿರಬೇಕು. ಅರ್ಥ ಆಯ್ತಾ? ಇನ್ನು ತದನಂತರ 1980ರಲ್ಲಿ ರಾಷ್ಟ್ರೀಯ ದೃಷ್ಟಿಕೋನ ಯೋಜನೆ ರೂಪಿಸಲಾಗಿದೆ. ರಿಲೇಟೆಡ್ 1982ರಲ್ಲಿ ನದಿಗಳ ಜೋಡಣೆಗಾಗಿ ನೀರಿನ ಸಮತೋಲನ ಮತ್ತು ಕಾರ್ಯಸಾಧ್ಯತೆ ಅಧ್ಯಯನ ನಡೆಸಲು ರಾಷ್ಟ್ರೀಯ ಜಲ ಅಭಿವೃದ್ಧಿ ಸಂಸ್ಥೆ ಆಯ್ತಾ, ರಾಷ್ಟ್ರೀಯ ಜಲ ಅಭಿವೃದ್ಧಿ ಸಂಸ್ಥೆ ಯಾವಾಗ ಸ್ಥಾಪನೆ ಆಗಿದೆ ಅಂತಕ್ಕಂಥದ್ದು ನ್ಯಾಷನಲ್ ವಾಟರ್ ಡೆವಲಪ್ಮೆಂಟ್ ಏಜೆನ್ಸಿ ಆಯ್ತಾ. 1982ರಲ್ಲಿ ಈ ಪರಿಕಲ್ಪನೆ ಯಾರು ಕೊಟ್ಟರು ಅಂತಕ್ಕಂಥದ್ದು ಕೂಡ ಗೊತ್ತಿರಬೇಕು. ನೋಡಿ, ನೆಕ್ಸ್ಟ್ ಕ್ವಶ್ಚನ್ ಕೇಳಿದ್ರೆ, ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಸ್ಟಂಪ್ಡ್ ಲೈಫ್ ಬಿಹೈಂಡ್ ಅಂಡ್ ಬಿಯಾಂಡ್ ದಿ 22 ಯಾರ್ಡ್ಸ್ ಕೃತಿ ಯಾರ ಆತ್ಮಚರಿತ್ರೆಯಾಗಿದೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಸಯ್ಯಾದ್ ಕಿರ್ಮಾನ್. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. ನೋಡ್ರಿ, ಇದು ಬಹಳ ಇಂಪಾರ್ಟೆಂಟ್. ಅರ್ಥ ಆಯ್ತಾ? ಇದು ಮುಂದೆ ಇನ್ನೊಂದು ಬಾರಿ ನ್ಯೂಸಲ್ಲಿ ಬರುತ್ತೆ, ಅವಾಗಲೂ ಕೂಡ ನಾನು ಡಿಸ್ಕಷನ್ ಮಾಡ್ತೀನಿ, ಗೊತ್ತಿರಬೇಕು. ಸ್ಟಂಪ್ಡ್ ಲೈಫ್ ಬಿಹೈಂಡ್ ಅಂಡ್ ಬಿಯಾಂಡ್ ದಿ 22 ಯಾರ್ಡ್ಸ್ ಅಂತಕ್ಕಂಥ ಕೃತಿ ಯಾರ್ದು? ಸಯ್ಯದ್ ಕಿರ್ಮಾನಿ ಅಂತಕ್ಕಂಥವ್ರದ್ದು. ನೋಡ್ರಿ, 29ಕ್ಕೆ ಕಿರ್ಮಾನಿ ಜೀವನ ಚರಿತ್ರೆ ಸ್ಟಂಪ್ಡ್ ಕೃತಿ ಲೋಕಾರ್ಪಣೆ ಅಂತ ನ್ಯೂಸ್ ಪೇಪರ್ ಆರ್ಟಿಕಲ್ ಕಾಣಿಸ್ಕೊಂಡಾಗ ಇದರ ಮೇಲೆ ಪ್ರಶ್ನೆಯನ್ನು ಕೇಳಲಾಗಿದೆ. ಕ್ರಿಕೆಟಿನ ಒಂದು ಜಾಗತಿಕ ಶ್ರೇಷ್ಠ ವಿಕೆಟ್ ಕೀಪರ್ಗಳಲ್ಲಿ ಸ್ಥಾನ ಪಡೆದಿರುವ 1983 ವಿಶ್ವಕಪ್ ಅಂದ್ರೆ ಇವರು ಭಾರತದವರು ವಿಶ್ವಕಪ್ ವಿಜೇತ ತಂಡದ ಸಯ್ಯದ್ ಕಿರ್ಮಾನಿ ಅವರ ಒಂದು ಆಟೋಬಯೋಗ್ರಫಿ ಜೀವನ ಚರಿತ್ರೆ ಸ್ಟಂಪ್ಡ್ ಲೈಫ್ ಬಿಹೈಂಡ್ ಅಂಡ್ ಬಿಯಾಂಡ್ ದಿ 22 ಯಾರ್ಡ್ಸ್ ಅಂತಕ್ಕಂಥ ಕೃತಿ ಲೋಕಾರ್ಪಣೆಯಾಗಲಿದೆ ಆಯ್ತಾ, ಮುಂದಿನ ತಿಂಗಳಲ್ಲಿ. ಆವಾಗ ಲೋಕಾರ್ಪಣೆ ಆದಾಗ ನಾನು ಇನ್ನೊಂದು ಬಾರಿ ಡಿಸ್ಕಷನ್ ಮಾಡ್ತೀನಿ. ಇತ್ತೀಚೆಗೆ ನೇಮಕ ಮಾಡಲಾದ ರಾಜ್ಯಪಾಲರು ಮತ್ತು ರಾಜ್ಯಗಳ ಜೋಡಿ ಯಾವ ಸರಿಯಾಗಿವೆ ಅಂತಕ್ಕಂಥ ಪ್ರಶ್ನೆಯನ್ನು ಕೇಳಿದ್ದಾರೆ. ರಾಜ್ಯಪಾಲರು ಮತ್ತು ರಾಜ್ಯಗಳ ಜೋಡಿ, ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಮೇಲಿನ ಎಲ್ಲವೂ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. ನೋಡಿದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಅರ್ಥ ಆಯ್ತಾ? ಇತ್ತೀಚೆಗೆ ನೇಮಕವಾಗಿರ್ತಕ್ಕಂಥ ರಾಜ್ಯಪಾಲರು ರಿಪ್ಲೇಸ್ಮೆಂಟ್ ಮಾಡೋದು ಕೂಡ ಎಕ್ಸಾಮ್ ಇಂಪಾರ್ಟೆಂಟು. ನಿಮ್ಮ KE ಎಕ್ಸಾಮಿನೇಷನ್ ದ್ಯಾಟ್ ಈಸ್ ಏನು ಒಂದು 670 ವಿವಿಧ ನಿಗಮ ಮಂಡಳಿಗಳ ಎಕ್ಸಾಮ್ ಬರಿತಾ ಇದ್ರಿ, ಅಲ್ಲಿ ಡಿಗ್ರಿ ಲೆವೆಲ್ ಎಕ್ಸಾಮಲ್ಲಿ ಪ್ರಶ್ನೆಯನ್ನು ಕೇಳಿದ್ರೆ ಇದೇ ಥರ. ಆಯ್ತಾ? ಕೇರಳದ ಒಂದು ರಾಜ್ಯಪಾಲ ಆಗಿರ್ತಕ್ಕಂಥ ಆರಿಫ್ ಮೊಹಮ್ಮದ್ ಖಾನ್ ಅವರನ್ನ ಬಿಹಾರದ ನೂತನ ರಾಜ್ಯಪಾಲರನ್ನಾಗಿ
ನಿಯುಕ್ತಗೊಳಿಸಲಾಗಿದ್ದು ಅಲ್ಲಿದ್ದ ರಾಜೇಂದ್ರ ವಿಶ್ವನಾಥ್ ಅರ್ಲೇಕರನ್ನ ಕೇರಳದ ನೂತನ ರಾಜ್ಯಪಾಲರಾಗಿ ನೇಮಕ ಮಾಡಲಾಗಿರ್ತಕ್ಕಂಥದ್ದು. ಅರ್ಥ ಆಯ್ತಾ? ಇಲ್ಲಿ ಒಟ್ಟಾರೆ ಏನಂದ್ರೆ ಆರಿಫ್ ಮೊಹಮ್ಮದ್ ಖಾನ್ ಅಂತಕ್ಕಂಥವ್ರು ಕೇರಳದಿದ್ರು, ಮೊದಲ ಕೇರಳದ ರಾಜ್ಯಪಾಲರಿದ್ರು. ಅವರನ್ನು ಏನು ಮಾಡಲಾಗಿದೆ? ಬಿಹಾರದ ರಾಜ್ಯಪಾಲರಾಗಿ ನೇಮಕ ಮಾಡಲಾಗಿದೆ. ಇನ್ನು ಬಿಹಾರದ ಒಂದು ರಾಜ್ಯಪಾಲರಾಗಿರ್ತಕ್ಕಂಥ ರಾಜೇಂದ್ರ ವಿಶ್ವನಾಥ್ ಅರ್ಲೇಕರನ್ನ ಕೇರಳದ ಒಂದು ರಾಜ್ಯಪಾಲರಾಗಿ ನೇಮಕ ಮಾಡಲಾಗಿದೆ. ಎಕ್ಸ್ಚೇಂಜ್ ಮಾಡಿದ್ದಾರೆ ಅಂತ ಗೊತ್ತಿರಬೇಕು. ಇನ್ನು ಮಣಿಪುರಕ್ಕೆ ಯಾರಂದ್ರೆ ನಿವೃತ್ತ ಗೃಹ ಕಾರ್ಯದರ್ಶಿ ಆಗಿರ್ತಕ್ಕಂಥ ಅಜಯ್ ಕುಮಾರ್ ಭಲ್ಲಾ ಅವರನ್ನ ನೇಮಕ ಮಾಡಲಾಗಿದೆ. ಮಣಿಪುರಕ್ಕೆ ಯಾರಿಗೆ ನೇಮಕ ಮಾಡಿದ್ದಾರೆ ಮತ್ತು ತದನಂತರದಲ್ಲಿ ಈ ಒಂದು ಕೇರಳಕ್ಕೆ ಯಾರನ್ನ ನೇಮಕ ಮಾಡಿದ್ದಾರೆ, ಬಿಹಾರಕ್ಕೆ ಯಾರನ್ನ ಮಾಡಿದ್ದಾರೆ ಅಂತಕ್ಕಂಥ ಕ್ಲಿಯರ್ ಆಗಿರ್ಬೇಕು. ಇನ್ನು ನಿವೃತ್ತ ಸೇನಾ ಮುಖ್ಯಸ್ಥರಾಗಿರ್ತಕ್ಕಂಥ ವಿಜಯ್ ಕುಮಾರ್ ಸಿಂಗ್ ಅವರನ್ನ ಮಿಜೋರಾಂನ ರಾಜ್ಯಪಾಲರಾಗಿದ್ದ ರಘುಬಾ ದಾಸ್ ಅವರನ್ನ ರಾಜೀನಾಮೆಯನ್ನ ರಾಷ್ಟ್ರಪತಿಗಳು ಸ್ವೀಕಾರ ಮಾಡಿದ್ದು, ಇಲ್ಲಿಗೆ ಮಿಜೋರಾಂನಲ್ಲಿದ್ದ ಹರಿಬಾಬು ಕುಂಬಾಪತಿ ಅವರನ್ನ ನೇಮಕ ಮಾಡಲಾಗಿದೆ. ಆಯ್ತಾ? ಮಿಜೋರಾಂ ಯಾರಿಗೆ ನೇಮಕ ಮಾಡಿದೆ ಅಂತಕ್ಕಂಥದ್ದು ಕೂಡ ಗೊತ್ತಿರಬೇಕು. ರಾಷ್ಟ್ರೀಯ ಗ್ರಾಹಕ ಹಕ್ಕುಗಳ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಡಿಸೆಂಬರ್ 24. ಮೊದಲನೇ ಆಪ್ಷನ್ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ. ನೋಡ್ರಿ, ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಪ್ರತಿ ವರ್ಷ ಏನ್ ಮಾಡ್ತೀವಿ? ಡಿಸೆಂಬರ್ 24 ರಾಷ್ಟ್ರೀಯ ಗ್ರಾಹಕ ದಿನ, ದಟ್ ಈಸ್ ನ್ಯಾಷನಲ್ ಕನ್ಸ್ಯೂಮರ್ಸ್ ಡೇ ಅಂತ ಏನ್ ಮಾಡ್ತೀವಿ? ಸೆಲೆಬ್ರೇಟ್ ಮಾಡ್ತೀವಿ. 2024 ಧ್ಯೇಯವಾಕ್ಯ ಏನಂದ್ರೆ ವರ್ಚುವಲ್ ಹಿಯರಿಂಗ್ ಅಂಡ್ ಡಿಜಿಟಲ್ ಆಕ್ಸೆಸ್ ಟು ಕನ್ಸ್ಯೂಮರ್ ಜಸ್ಟಿಸ್ ಅಂತಕ್ಕಂಥದ್ದು. ಇದು 2024ನೇ ಸಾಲಿನ ಒಂದು ಧ್ಯೇಯವಾಕ್ಯವಾಗಿದೆ. ಆಮೇಲೆ ಇನ್ನೊಂದೇನೆಂದ್ರೆ ಸುಮಾರು ಜನ ಕೇಳ್ತಾ ಇದ್ರು, ಸರ್ ನಾವು RRB ಗ್ರೂಪ್ ಡಿ ಎಕ್ಸಾಮ್ ಬರಿತಾ ಇದೀವಿ, RRB. ಸೊ ಗ್ರೂಪ್ ಡಿ ಎಕ್ಸಾಮಿಗೆ ನಿಮ್ಮ ಕರೆಂಟ್ ಅಫೇರ್ಸ್ ಹೆಲ್ಪ್ ಆಗುತ್ತೆ ಅಂತ ಸುಮಾರು ಜನ ಕೇಳ್ತಾ ಇದ್ರು. ನೋಡಿ, ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮಿಗೆ ನಾವು ಮಾಡ್ತಕ್ಕಂಥ ಕರೆಂಟ್ ಅಫೇರ್ಸ್ ಬಿಟ್ಟು ಯಾವುದು ಓದಕ್ಕೆ ಹೋಗಬೇಡಿ. ಯಾಕಂದ್ರೆ ನಿಮಗೆ ಒಂದು PIB, GK ಟುಡೇ ಮತ್ತು ಮ್ಯಾಗ್ಝಿನ್ ಪತ್ರಿಕೆಗಳು ಎಲ್ಲವನ್ನ ಕವರ್ ಮಾಡ್ತಿರ್ತೀವಿ ನಾವು. ಜಸ್ಟ್ ನೀವು ಒನ್ಲೈನರ್ಸು ಮತ್ತು ನಾವು ಕೊಡ್ತಕ್ಕಂಥ ಮೇನ್ ಕ್ವಶನ್ ಮೇಲೆ ಜಾಸ್ತಿ ಫೋಕಸ್ ಮಾಡಿ. ಗ್ರಾಹಕ ಸಂರಕ್ಷಣಾ ಕಾಯ್ದೆ ಬಗ್ಗೆ ಮಾತಾಡ್ತಾ ಬಂದಾಗ, ಗ್ರಾಹಕ ಸಂರಕ್ಷಣಾ ಕಾಯ್ದೆ 1986ರಲ್ಲಿ ಜಾರಿಗೆ ಬಂತು. ಗ್ರಾಹಕರ ಒಂದು ಹಿತರಕ್ಷಣೆಗಾಗಿ ಕೇಂದ್ರ ಸರ್ಕಾರ ಗ್ರಾಹಕ ಸಂರಕ್ಷಣಾ ಕಾಯ್ದೆ 1986ಕ್ಕೆ ತಿದ್ದುಪಡಿ ಮಾಡಿ ಗ್ರಾಹಕ ಸಂರಕ್ಷಣಾ ಕಾಯ್ದೆ 2019 2020 ಜೂನ್ 27ರಲ್ಲಿ ಜಾರಿಗೆ ತಂದಿದೆ. ಇದನ್ನು ಕೂಡ ಇಂಪಾರ್ಟೆಂಟ್. ಗ್ರಾಹಕ ಸಂರಕ್ಷಣಾ ಕಾಯ್ದೆ 1986ರಲ್ಲಿ ಜಾರಿಗೆ ಬಂತು. ಇದಕ್ಕೆ 2019ರಲ್ಲಿ ತಿದ್ದುಪಡಿ ಮಾಡಿದ್ರು. ಅದು 2020ರಲ್ಲಿ ಜಾರಿಗೆ ಬಂತು. ಈ ಕಾಯ್ದೆಯಡಿಯಲ್ಲಿ ಗ್ರಾಹಕ ಆಯೋಗವನ್ನ ಜಿಲ್ಲಾ, ರಾಜ್ಯ, ರಾಷ್ಟ್ರೀಯ ಗ್ರಾಹಕ ಆಯೋಗವೆಂದು ವಿಂಗಡಿಸಲಾಗಿದೆ. ಕನ್ಸ್ಯೂಮರ್ ಒಂದು ಕಮಿಷನ್ಸ್ಗಳನ್ನ ಜಿಲ್ಲಾ, ರಾಜ್ಯ ಮತ್ತು ರಾಷ್ಟ್ರೀಯ ಗ್ರಾಹಕ ಆಯೋಗವೆಂದು ಏನ್ ಮಾಡಿದರೆ ಡಿವೈಡ್ ಮಾಡಿದ್ದಾರೆ. ಜಿಲ್ಲಾ ಗ್ರಾಹಕ ವ್ಯಾಜ್ಯಗಳ ಪರಿಹಾರ ವೇದಿಕೆಯನ್ನ ಜಿಲ್ಲಾ ಗ್ರಾಹಕರ ಪರಿಹಾರ ಆಯೋಗವೆಂದು ತಿದ್ದುಪಡಿ ಮಾಡಲಾಗಿದೆ. ಜೊತೆಗೆ ಆಯೋಗದ ಆರ್ಥಿಕ ಪರಿಮಿತಿಯನ್ನು 20 ಲಕ್ಷ ರುಗಳಿಂದ 1 ಕೋಟಿ ರು ವೆಚ್ಚಿಸಿದ್ದು, ಈ ಪರಿಹಾರ ಮೊತ್ತಕ್ಕೆ ಬೇಡಿಕೆ ಸಲ್ಲಿಸಬಹುದು. ಆಯ್ತಾ? ಇದು ಇಂಪಾರ್ಟೆಂಟ್ ನೋಡಿ. ತಿದ್ದುಪಡಿ ಏನೇನು ಮಾಡಿದ್ದಾರೆ ಅಂದ್ರೆ ಜಿಲ್ಲಾ ಗ್ರಾಹಕ ವ್ಯಾಜ್ಯಗಳ ಪರಿಹಾರ ವೇದಿಕೆಯನ್ನ ಜಿಲ್ಲಾ ಗ್ರಾಹಕ ಪರಿಹಾರ ಆಯೋಗ ಅಂತ ಮರುನಾಮಕರಣ ಮಾಡಿದ್ದಾರೆ. ಇನ್ನು ಜೊತೆಗೆ ಆಯೋಗದ ಆರ್ಥಿಕ ಪರಿಮಿತಿ ಅಂದರೆ 20 ಲಕ್ಷ ರುಗಳಿಂದ 1 ಕೋಟಿವರೆಗೆ ಎಕ್ಸ್ಟೆನ್ಷನ್ ಮಾಡಿದ್ದಾರೆ. ಆಯ್ತಾ? ನಿಮ್ಗೇನಾದರೂ 1 ಕೋಟಿವರೆಗಿನ ಇರ್ತಕ್ಕಂಥ ವ್ಯವಹಾರದಲ್ಲಿ ಕನ್ಸ್ಯೂಮರ್ಗೆ ನಷ್ಟ ಆಗಿದ್ರೆ ಸೊ ಅಲ್ಲಿ ಏನು ಮಾಡೋದು ಅಂದರೆ ನೀವು ಬೇಡಿಕೆ ಸಲ್ಲಿಸ್ಬೋದು, ವ್ಯಾಜ್ಯವನ್ನು ಸಲ್ಲಿಸ್ಬೋದು. ವಂಚನೆಗೊಳಗಾದಾಗ ಗ್ರಾಹಕರು ಕಲಂ 35 ಪ್ರಕಾರ ಆತ ಎಲ್ಲಿ ವಾಸವಾಗಿರುವನೋ ಆ ಜಿಲ್ಲೆಯಲ್ಲಿರೋ ಆಯೋಗದಲ್ಲೇ ದೂರು ಸಲ್ಲಿಸಬಹುದು, ಅಲ್ಲೇ ಕೊಡಬಹುದು. ಇದನ್ನು ಕೂಡ ಒಂದು ಸೇರಿಸಿದ್ದಾರೆ ಹೊಸದಾಗಿ. ಇನ್ನು ಗ್ರಾಹಕ ಸಂರಕ್ಷಣಾ ಕಾಯ್ದೆ ಗ್ರಾಹಕರಿಗೆ 6 ಮೂಲಭೂತ ಹಕ್ಕುಗಳನ್ನು ಒಳಗೊಳ್ಳುತ್ತೆ. ಇದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಗ್ರೂಪ್ ಸಿ ಕೇಳಿದರೆ 1 ಸುರಕ್ಷತೆ ಹಕ್ಕು, 2 ಮಾಹಿತಿ ಪಡೆಯುವ ಹಕ್ಕು, ಆಯ್ಕೆ ಮಾಡುವ ಹಕ್ಕು, ಕೇಳುವ ಹಕ್ಕು, ಪರಿಹಾರ ಹುಡುಕುವ ಹಕ್ಕು, ಗ್ರಾಹಕ ಶಿಕ್ಷಣದ ಹಕ್ಕು. ಸುರಕ್ಷತೆ ಹಕ್ಕು ಬಗ್ಗೆ ಕೇಳಬಹುದು, ಎಷ್ಟು ಸುರಕ್ಷತೆ ಇದೆ ಅಂತಕ್ಕಂಥದ್ದು. ಆ ಪ್ರಾಡಕ್ಟ್ ಬಗ್ಗೆ ಮಾಹಿತಿ ಕೇಳಬಹುದು, ಯಾವುದು ಪ್ರಾಡಕ್ಟನ್ನು ಆಯ್ಕೆ ಮಾಡುವ ಹಕ್ಕಿದೆ, ಅದ್ರ ಬಗ್ಗೆ ಕೇಳುವ ಹಕ್ಕಿದೆ, ಮತ್ತು ಅದ್ರ ಏನಾದರೂ ನಿಮಗೆ ಮೋಸ ಆಗಿದರೆ ಪರಿಹಾರ ಹುಡುಕುವ ಹಕ್ಕು ಇದೆ. ಇನ್ನು ಗ್ರಾಹಕ ಶಿಕ್ಷಣದ ಹಕ್ಕು ಕೂಡ ನಿಮಗೆ ನೀಡಲಾಗಿದೆ. ಆಯ್ತಾ? ಗ್ರಾಹಕ ಶಿಕ್ಷಣ ಹಕ್ಕು ಕೂಡ ಈ ಗ್ರಾಹಕ ಸಂರಕ್ಷಣಾ ಕಾಯ್ದೆ 2019 ಏನು ತಿದ್ದುಪಡಿ ಮಾಡಿದರೆ 1986ರಲ್ಲಿ, ಸೊ ಅದರಲ್ಲಿ ಇಷ್ಟು ಹಕ್ಕುಗಳನ್ನು ನೀಡಲಾಗಿದೆ. ಭಾರತ ಮತ್ತು ಯಾವ ದೇಶದ ಮಧ್ಯದಲ್ಲಿ ಸೂರ್ಯಕಿರಣ ಸಮರಾಭ್ಯಾಸ ಜರುಗುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ನೇಪಾಳ. ಸೂರ್ಯಕಿರಣ ಭಾರತ ಮತ್ತು ನೇಪಾಳ ದೇಶಗಳ ಮಧ್ಯದಲ್ಲಿ ನಡೆಯುವ ಜಂಟಿ ಮಿಲಿಟರಿ ಸಮರಾಭ್ಯಾಸವಾಗಿದ್ದು ಇದು ನೇಪಾಳದಲ್ಲಿ ನಡೀತಾ ಇದೆ. ಆಯ್ತಾ? ಸೂರ್ಯಕಿರಣ ಸಮರಾಭ್ಯಾಸ ಇಟ್ ಈಸ್ ಬಿಟ್ವೀನ್ ಇಂಡಿಯಾ ಆ್ಯಂಡ್ ನೇಪಾಳ. ಪ್ರಸ್ತುತವಾಗಿ ನೇಪಾಳದಲ್ಲಿ ನಡೀತಾ ಇದೆ. ಭಾರತ ಮತ್ತು ನೇಪಾಳದಲ್ಲಿ ಪರ್ಯಾಯವಾಗಿ ಇದನ್ನು ನಡೆಸಲಾಗುತ್ತೆ. ಇನ್ನು ಪ್ರಸ್ತುತವಾಗಿ ನಡೆಯೋದು 18ನೇ ಆವೃತ್ತಿಯಾಗಿದೆ. ಸೂರ್ಯಕಿರಣ ಮಿಲಿಟರಿಗಳ ಮಧ್ಯದಲ್ಲಿ ನಡೆಯೋದು ದಟ್ ಇಸ್ ಬಿಟ್ವೀನ್ ಇಂಡಿಯಾ ಆ್ಯಂಡ್ ನೇಪಾಳ.
ಪ್ರಸ್ತುತವಾಗಿ ನೇಪಾಳದಲ್ಲಿ ನಡೀತಾ ಇದೆ. ಎಷ್ಟನೇ ಆವೃತ್ತಿ? 18ನೇ ಆವೃತ್ತಿ. ಇತ್ತೀಚೆಗೆ ವಿಶ್ವದ 7 ಖಂಡಗಳಲ್ಲಿ ಅತ್ಯುನ್ನತ ಶಿಖರಗಳನ್ನು ಏರಿದ ಕಿರಿಯ ವ್ಯಕ್ತಿ ಎಂಬ ಹೆಗ್ಗಳಿಕೆ ಪಾತ್ರರಾದ ಕಾಮ್ಯಾ ಕಾರ್ತಿಕೇಯನ್ ಯಾವ ದೇಶದವರು ಅಂತ ಪ್ರಶ್ನೆ ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಭಾರತ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. ಇಂಪಾರ್ಟೆಂಟ್. ಮುಂಬೈ ಇಂಡಿಯನ್ ನೇವಿ ಚಿಲ್ಡ್ರನ್ ಸ್ಕೂಲ್ನ ಒಂದು 17 ವರ್ಷದ ವಿದ್ಯಾರ್ಥಿನಿ ಕಾಮ್ಯಾ ಕಾರ್ತಿಕೇಯನ್ ವಿಶ್ವದ 7 ಖಂಡಗಳಲ್ಲಿ ಅತ್ಯುನ್ನತ ಶಿಖರಗಳನ್ನು ಏರಿದ ಕಿರಿಯ ವ್ಯಕ್ತಿ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದ್ದಾರೆ. ಇಟ್ ಈಸ್ ಇಂಪಾರ್ಟೆಂಟ್. ಆಯ್ತಾ? ವಿಶ್ವದಲ್ಲಿ 7 ಪ್ರಮುಖ ಏನು ದೊಡ್ಡ ಖಂಡಗಳಿವೆ, ಆ ಖಂಡಗಳಲ್ಲಿರ್ತಕ್ಕಂಥ ಅತ್ಯುನ್ನತ ಶಿಖರವನ್ನು ಏರಿದ ಅತ್ಯಂತ ಕಿರಿಯ ವ್ಯಕ್ತಿ ಎಂಬ ಹೆಗ್ಗಳಿಕೆಗೆ ಯಾರು ಪಾತ್ರರಾಗಿದ್ದಾರೆ? ಕಾಮ್ಯಾ ಕಾರ್ತಿಕೇಯನ್ ಅವರು ಪಾತ್ರವಾಗಿದ್ದಾರೆ. ಇವರು ಮೂಲತಃ ಭಾರತದವರು. 13 ವಯಸ್ಸಿನಲ್ಲೇ ಕಾಮ್ಯಾ ಕಾರ್ತಿಕೇಯನ್ ಅವರು ಪರ್ವತಾರೋಹಣವನ್ನು ಆರಂಭಿಸಿದರು. ಅದಾದಮೇಲೆ 17ನೇ ವಯಸ್ಸಿನಲ್ಲಿ ಆಫ್ರಿಕಾದ ಮೌಂಟ್ ಕಿಲಿಮಂಜಾರೋ, ಏಷ್ಯಾದ ಮೌಂಟ್ ಎವರೆಸ್ಟ್, ಯುರೋಪ್ನ ಒಂದು ಮೌಂಟ್ ಎಲ್ಬ್ರಸ್ಸು, ಆಸ್ಟ್ರೇಲಿಯಾದ ಮೌಂಟ್ ಕೊಸಿಯಸ್ಕೋ, ದಕ್ಷಿಣ ಅಮೆರಿಕದ ಮೌಂಟ್ ಅಕಾಂಗುವಾ, ಇನ್ನು ಉತ್ತರ ಅಮೆರಿಕದ ಮೌಂಟ್ ಡೆನಾಲಿ ಮತ್ತು ಅಂಟಾರ್ಟಿಕ್ನ ಮೌಂಟ್ ವಿನ್ಸನ್ ಹತ್ತಿದ್ದಾರೆ. ಇವೆಲ್ಲವನ್ನ ಪರ್ವತವನ್ನು ಹತ್ತಿ ಎತ್ತರದ ಒಂದು ಪರ್ವತಗಳನ್ನು ಹತ್ತಿ ಈ ಒಂದು ಸಾಧನೆಯನ್ನು ಮಾಡಿದ್ದಾರೆ. ಏನು ಸಾಧನೆ? 17 ವರ್ಷದ ವಿದ್ಯಾರ್ಥಿ ಅಂದರೆ ಅತಿ ಚಿಕ್ಕ ವಯಸ್ಸಿನಲ್ಲಿ, ಅತಿ ಕಿರಿಯ ವಯಸ್ಸಿನಲ್ಲಿ ಈ ಒಂದು 7 ಖಂಡಗಳಿರ್ತಕ್ಕಂಥ ಅತ್ಯುನ್ನತ ಶಿಖರಗಳನ್ನು ಏರಿದ ಮೊದಲ ವಿದ್ಯಾರ್ಥಿನಿ ಅಂತ ಹೆಸರುವಾಸಿಯಾಗಿದ್ದಾರೆ. ನೆಕ್ಸ್ಟ್ ಒನ್ ಮೊದಲನೇ ಪ್ರಶ್ನೆ. ಸುದ್ದಿಯಲ್ಲಿ ಕಂಡು ಬರುವ ಸಾಗರ ದ್ವೀಪವು ಯಾವ ರಾಜ್ಯ ಅಥವಾ ಯುಟಿನಲ್ಲಿದೆ? ದಟ್ ಇಸ್ ಪಶ್ಚಿಮ ಬಂಗಾಳ. ಭೂಪಾಲ್ನಲ್ಲಿ 2024ರ ಸೀನಿಯರ್ ನ್ಯಾಷನಲ್ ಶೂಟಿಂಗ್ ಚಾಂಪಿಯನ್ಶಿಪ್ನಲ್ಲಿ ಚಿನ್ನದ ಪದಕ ಗೆದ್ದರು ಯಾರು? ಶಾವು ತುಷಾರ್ ಮಾನೆ. ಇತ್ತೀಚೆಗೆ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ 9ನೇ ಅಧ್ಯಕ್ಷರಾಗಿ ನೇಮಕಗೊಂಡವರು ವಿ ರಾಮಸುಬ್ರಹ್ಮಣ್ಯನ್ ಅಂತಕ್ಕಂಥ ಗೊತ್ತಿರಬೇಕು. 9ನೇದವ್ರು ನೋಡಿವರು. ನೀತಿ ಆಯೋಗದ ಯಾವ ಅಂತಾರಾಷ್ಟ್ರೀಯ ಸಂಸ್ಥೆಯೊಂದಿಗೆ ಯುತ್ ಕೋ ಲ್ಯಾಬ್ ಇನಿಷಿಯೇಟಿವ್ ಅನ್ನು ಪ್ರಾರಂಭಿಸಿದೆ? ದಟ್ ಇಸ್ UNDP. ಸುದ್ದಿಯಲ್ಲಿ ಕಂಡುಬರುವ ಪನಾಮ ಕಾಲುವೆ ಯಾವ ಎರಡು ಜಲಮೂಲಗಳನ್ನು ಸಂಪರ್ಕಿಸುತ್ತದೆ? ಅಂಟಾರ್ಟಿಕ್ ಸಾಗರ ಮತ್ತು ಪೆಸಿಫಿಕ್ ಸಾಗರ. ಇಂಟರ್ನ್ಯಾಷನಲ್ ಶೂಟಿಂಗ್ ಸ್ಪೋರ್ಟ್ಸ್ ಫೆಡರೇಷನ್ ಜೂನಿಯರ್ ವಿಶ್ವಕಪ್ 2025 ಯಾವ ದೇಶ ಆಯೋಜನೆ ಮಾಡ್ತಾ ಇದೆ ಅಂದರೆ ಭಾರತ. ರನ್ ಉತ್ಸವ ಯಾವ ರಾಜ್ಯದಲ್ಲಿ ಆಚರಿಸಲಾಗ್ತಾ ಇದೆ? ದಟ್ ಈಸ್ ಇನ್ ಗುಜರಾತ್. ಇಂಪಾರ್ಟೆಂಟ್ ಇದನ್ನು. ಇವತ್ತಿಗೆ ವಿಡಿಯೋನ ಮುಗಿಸೋಣ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು ಫ್ರೆಂಡ್ಸ್. ಟೇಕ್ ಕೇರ್. ಬೈ.